ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಬನ್ನಿ, ಇವತ್ತಿನ ಯೂಟ್ಯೂಬ್ ತರಗತಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾವೇನು ಮಾಡ್ತಿದ್ದೀವಪ್ಪ ಅಂದರೆ, ಈ ನವೋದಯ ಸಮಿತಿಯವರು ನಡೆಸ್ತಕ್ಕಂಥ ಒಂದು ಪರೀಕ್ಷೆಗೆ ಆನ್ಲೈನ್ ತರಗತಿಯನ್ನು ನಾವು ಆರಂಭ ಮಾಡಿದ್ದು. ಸೊ ಅದರ ಮುಖಾಂತರ ಗುಣಾಕಾರ ಕಾನ್ಸೆಪ್ಟನ್ನ ನಾವು ವಿವರಣೆಯಾಗಿ ನೋಡ್ತಾ ಹೋಗೋಣ. ಸೊ ಇದು ನವೋದಯ ಕಾನ್ಸೆಪ್ಟಲ್ಲಿ ಮುಖ್ಯವಾದಂಥ ಒಂದು ಪಾಠ. ಯಾಕಪ್ಪ ಅಂದರೆ, ಪೂರ್ಣ ಸಂಖ್ಯೆಗಳ ಮೇಲೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇದನ್ನು ಪ್ರಶ್ನೆಯಾಗಿ ಕೇಳ್ತಿದ್ದಾರೆ. ಹೋದ ವರ್ಷ ನವೋದಯ ಪರೀಕ್ಷೆಯಲ್ಲಿ 3 ಪ್ರಶ್ನೆಗಳು ಗುಣಾಕಾರದ ಮೇಲೆ ಬಂದಿತ್ತು. ಹಾಗಾಗಿ ನಿಮಗೆ ಸರಳವಾಗಿ ಮತ್ತು ಕ್ಲೀನಾಗಿ ಪ್ರತಿಯೊಂದು ಟ್ರಿಕ್ಸ್ ಮುಖಾಂತರ ನೀವು ಗುಣಾಕಾರ ಲೆಕ್ಕವನ್ನು ನಾವು ನೋಡ್ಕೊತಾ ಹೋಗೋಣ. ಸೊ ಬನ್ನಿ, ಮೊದಲಿಗೆ ಅದರ ಬಗ್ಗೆ ಕ್ಲೀನಾಗಿ ಡಿಸ್ಕಸ್ ಮಾಡೋಣ. ಅದಂದರೆ ಏನು, ಗುಣಾಕಾರ ಅಂದರೆ ಏನು, ಅದರಲ್ಲಿ ಏನಿರ್ತಾರೆ ಲಕ್ಷಣ, ಯಾವ ರೀತಿ ಲೆಕ್ಕ ಮಾಡಬೇಕು ನೋಡೋಣ ಬನ್ನಿ. ಗುಣಾಕಾರ ಅಂದರೆ ಏನು? ಪುನರಾವರ್ತಿತ ಸಂಕಲನದ ಸಂಕ್ಷಿಪ್ತ ರೂಪ. ನೋಡ್ರಿ, ಪುನರಾವರ್ತಿತ ರೊಟೀನ್ ಆಗೋದು, ರಿಟರ್ನ್ ಆಗೋದು, ಮತ್ತೆ 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 ಆಗೋದು ಪುನರಾವರ್ತಿತ ಅಂದರೆ ರಿವಿಷನ್ ಅಂತ. ಸೊ ಸಂಕಲನ ಇಟ್ ಮೀನ್ಸ್ ಕೂಡಿಸೋದು. ಸಂಕಲನ ಸಂಕ್ಷಿಪ್ತ ರೂಪ. ಸಂಕ್ಷಿಪ್ತ ಅಂದರೆ ಸಣ್ಣ ರೂಪ. ಸಣ್ಣ ರೂಪವೇ ಗುಣಾಕಾರ. ಸರ್ ಹೆಂಗ್ ಸರ್? ಉದಾಹರಣೆ ಕೊಡೋಣ. 4 + 4 + 4 + 4 + 4. ನೋಡ್ರಿ, 4ನ್ನ 1 2 3 4 5 ಸಲ ಕೂಡಿಸ್ತಾರೆ. ಕೂತ್ರೆ ಎಷ್ಟು ಬರುತ್ತೆ? 20. ಅದ್ರ ಬದಲಾಗಿ ಈ 4 ಪುನರಾವರ್ತಿತವಾಗಿ ಕೂಡಿಸೋ ಬದಲು ಅದೇ 4ನ್ನ ಎಷ್ಟು ಸಲ ಕೂಡಿಸ್ಯಾರ? 5 ಸಲ. ಅದಕ್ಕೆ ಇಂಟು 5 ಮಾಡಿದ್ರೆ ನಮ್ಮ ಉತ್ತರ 20 ಬರುತ್ತೆ. ನೋಡ್ರಿ, 5 ಸಲ ಕೂಡಿಸೋ ಬದಲು 1 ಬಾರಿ ಗುಣಿಸುವುದಕ್ಕೆ ಇದಕ್ಕೆ ನಾವೇನಂತೀವಿ? ಗುಣಾಕಾರ ಅಂತೀವಿ. ಸೊ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ನೀವು ಯಾರಿಗೆಲ್ಲ ಸರಿ, ಈಗ ಯಾರೆಲ್ಲ ಕ್ಲಾಸ್ ಕೇಳ್ತಿದ್ದಾರೆ ಕ್ಲೀನಾಗಿ ಒಂದು ನೋಟ್ಬುಕ್ ತೊಗೊಂಡು ಕರೆಕ್ಟ್ ಪಾಯಿಂಟ್ಸ್ನ ಮಾಡ್ಕೊತ ಹೋಗ್ಬೇಕು. ಪ್ರತಿಯೊಂದು ಪಾಯಿಂಟ್ನು ಇಂಪಾರ್ಟೆಂಟ್. ಈ ಕ್ವಶನ್ ನಾವು ಕೇಳ್ಬೋದು ಪ್ರಶ್ನೆಯಲ್ಲಿ. ಯಾರಿಗೆ ಗೊತ್ತು ಯಾವ ಪ್ರಶ್ನೆ ನವೋದಯ ಪರೀಕ್ಷೆಯಲ್ಲಿ ಕೇಳ್ತಾರಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಲಕ್ಷಣವಾಗಿ ಕರೆಕ್ಟ್ ಲಕ್ಷ್ಯ ಕೊಟ್ಟು ಪ್ರತಿಯೊಂದು ಪಾಯಿಂಟ್ನ ಅಬ್ಸರ್ವ್ ಮಾಡ್ಬೇಕು. ನೋಡ್ರಿ, ಪುನರಾವರ್ತಿತ ಸಂಕಲನದ ಸಂಕ್ಷಿಪ್ತ ರೂಪನೇ ಗುಣಾಕಾರ. ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ರೆ ಉದಾಹರಣೆ ತೋರಿಸ್ತಿದ್ದೀನಿ. ಸೊ 4ನ್ನ 5 ಬಾರಿ ಕೂಡಿಸುವ ಬದಲು ಕೇವಲ 5ರಿಂದ ಗುಣಿಸಿದಾಗ ನಮ್ಮ ಉತ್ತರ ದೊರೆಯುತ್ತದೆ. ಅದೇ ರೀತಿ 2 ಅಪವರ್ತನಗಳನ್ನು ಗುಣಿಸುವ ಕ್ರಿಯೆ. ನೋಡ್ರಿ ಅಂದ್ರೆ ಏನು? ಅಥವಾ ಇನ್ನೊಂದು ರೂಪದಲ್ಲಿ ಹೇಳ್ಬೇಕಂದ್ರೆ 2 ಅಪವರ್ತನಗಳನ್ನು ಗುಣಿಸುವ. ಸರ್ ಅದು ಯಾವ ರೀತಿ? ಉದಾಹರಣೆ ನೋಡಮ್ರಿ. 2 × 8 = 16. ಇಲ್ಲೊಂದು ಮಗ್ಗಿ ಬರ್ತೀನಿ, ಇಲ್ಲೊಂದು ಸಂಖ್ಯೆ, ಇಲ್ಲೊಂದು ಸಂಖ್ಯೆ, ಇವೆರಡನ್ನ ಗುಣಿಸಿದ್ರೆ ನಮ್ಗೆ 16 ಸಿಕ್ತು. ಸೊ ಇದು ಗುಣಾಕಾರ. ಸೊ ಇಲ್ಲಿ ಒಂದು ನಂಬರು, ಇಲ್ಲಿ ಒಂದು ನಂಬರ್ನವ್ರು ಏನಂದ್ರು? 2 ಅಪವರ್ತನ ಅಂದ್ರು. ಸೊ ಇದನ್ನು ಸಹ ನಾವು ಗುಣಾಕಾರ ಅಂತ ಕರೀಬಹುದು. 2 ಅಪವರ್ತನಗಳನ್ನು ಗುಣಿಸುವ ಕ್ರಿಯೆ. ಮತ್ತೊಂದು ರೂಪದಲ್ಲಿ ಹೇಳ್ಬೇಕಂದ್ರೆ, ಗುಣಾಕಾರ ಕ್ರಿಯೆಯಲ್ಲಿ ಗುಣ್ಯ, ಗುಣಕ, ಗುಣಲಬ್ಧ ಎಂಬ ವಿಶೇಷ ಪದಗಳನ್ನು ಬಳಸುತ್ತೇವೆ ಅಂತ ಹೇಳಿದ್ರೆ, ಅಂದ್ರೆ ಮೊದಲನೇ ಪದ ಗುಣ್ಯ, ಎರಡನೇ ಪದ ಗುಣಕ, ಕೊನೆಯಲ್ಲಿ ಬಂದ ಉತ್ತರಕ್ಕೆ ಗುಣಲಬ್ಧ ಅಂತೀವಿ. ಇಲ್ಲೊಂದು ಉದಾಹರಣೆ ಕೊಡ್ರು. 10 × 8 = 80. 10ನ್ನ ಗುಣ್ಯ ಎಂದಿದ್ದಾರೆ, 8ನ್ನ ಗುಣಕ ಎಂದಿದ್ದಾರೆ, ಅದೇ ರೀತಿ 80ಕ್ಕೆ ಗುಣಲಬ್ಧ ಅಂತಿದ್ದಾರೆ. ಸೊ ನಾನು ಹೇಳ್ತಕ್ಕಂಥ ಪಾಯಿಂಟ್ ನಿಮಗೆ ಅರ್ಥ ಆಗ್ತದೆ ಅನ್ಕೊಂತ ಇದ್ದೀನಿ. ಎಲ್ಲರೂ ಲಕ್ಷ್ಯ ಇಟ್ಟು ಕೇಳಬೇಕು. ಅದೇ ರೀತಿ ಇಲ್ಲಿ ನೋಡ್ರಿ, ಸೊ ನಮ್ಮ ಸಂಸ್ಥೆಯಾದಂತಹ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಎನ್ನಲು ಸತತ 21 ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಬಂದಿದೆ. ಸೊ ಯಾರಿಗೆಲ್ಲ ಅಂದರೆ ನವೋದಯ ಆಗಿರ್ಬೋದು, ಸೈನಿಕ, ಮುರಾರ್ಜಿ, ಆದರ್ಶ ವಸತಿ ಶಾಲೆಗಳಿಗೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಿಗೆ ಈಗೆಲ್ಲ ಮಕ್ಕಳು ಆಯ್ಕೆ ಆಗ್ತಾ ಇದಾರಲ್ಲ, ಅವಕ್ಕೆಲ್ಲ ನಮ್ಮ ಸಂಸ್ಥೆ ಸುಮಾರು 21 ವರ್ಷದಿಂದ ಸಂಸ್ಥೆ ಸತತವಾಗಿ ಕೆಲಸ ಮಾಡ್ಕೊಂಬಂದಿದೆ. ನಾವೇನು ಮಾಡ್ತೀವಪ್ಪ ಅಂದರೆ, ನವೋದಯ ಆನ್ಲೈನ್ ಕ್ಲಾಸಸ್ನ ಈ ವರ್ಷ ನಾಳೆಯಿಂದ ಅಂದರೆ ಜುಲೈ 15ರಿಂದ ಆರಂಭ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ನವೋದಯದ ಸಂಸ್ಥೆ ಏನು ಮಾಡಿದೆಪ್ಪ ಅಂದರೆ ಒಂದು ನೋಟಿಫೈ ಮಾಡಿದೆ. ನವೆಂಬರ್ 28ಕ್ಕೆ ಏನಿದೆ ನವೋದಯ ಪರೀಕ್ಷೆ ಇದೆ. ಹಾಗಾಗಿ ನಾವು ಜುಲೈ 15ರಿಂದ ಅಂದರೆ ನಾಳೆಯಿಂದ ಏನು ಮಾಡ್ತಿದ್ವಿ? ಆನ್ಲೈನ್ ಕ್ಲಾಸ್ ಶುರು ಮಾಡ್ತಿದ್ವಿ. ಯಾರಿಗೆಲ್ಲ ಆಸಕ್ತಿ ಇದೆ, ಯಾರೆಲ್ಲ ಮಕ್ಕಳು ನವೋದಯ ಸೆಲೆಕ್ಷನ್ ಕಲಿಬೇಕು, ಯಾರಿಗೆಲ್ಲ ವಸತಿ ಹಾಸ್ಟೆಲಿಗೆ ಬಂದು ಕೋಚಿಂಗ್ ಸೆಂಟ್ರಿಗೆ ಬಂದು ಕಲಿಯೋಕ್ಕಾಗಲ್ಲ ಸರ್ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸುಲಭವಾಗಿ ನಮ್ಮಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಆನ್ಲೈನ್ ಮುಖಾಂತರ ನಿಮಗೆ ನಾವು ಡೈಲಿ ಕ್ಲಾಸ್ ಮಾಡ್ಕೊಡ್ತೀವಿ. ಅದೇ ರೀತಿ ಟೆಸ್ಟ್ ಮಾಡಿಸ್ತೀವಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಎಕ್ಸಾಮ್ನ ಯಾವ ರೀತಿ ಕಂಡಕ್ಟ್ ಮಾಡ್ಬೇಕಂತೆಲ್ಲ ತೋರಿಸ್ಕೊಡ್ತೀವಿ. ಸೊ ಹಾಗಾಗಿ ನೀವೇನು ಮಾಡ್ಬೇಕಪ್ಪ ಅಂದರೆ, ಜಸ್ಟ್ ಈ ನಂಬರಿಗೆ ಕಾಲ್ ಮಾಡಬೇಕು. 9449771212 ಈ ನಂಬರ್ ಆಗಿರ್ಬೋದು, ಅಥವಾ 9900
2062 ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಆನ್ಲೈನ್ ಮುಖಾಂತರ ನೀವೇನು ಮಾಡ್ಬೋದು, ನಮ್ಮ ತರಬೇತಿಯನ್ನು ಪಡಿಬಹುದು. ಸೊ ನೋಡಿ, ಲಾಸ್ಟ್ ಇಯರ್ ಅಂದರೆ ಈ ಅಕಾಡೆಮಿಕ್ ಇಯರ್ ಮುಗಿದಂತಹ ಅಕಾಡೆಮಿಕಲ್ಲಿ ನವೋದಯ 43 ಆಗಿದೆ, ಸೈನಿಕ 74 ವಿದ್ಯಾರ್ಥಿಗಳು, ಅದೇ ರೀತಿ ಕಿತ್ತೂರು ಸೈನಿಕ ಬೆಳಗಾವಿ ಶಾಲೆಗೆ 38 ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಾರೆ. ಸೊ ಪ್ರತಿಯೊಬ್ಬರು ಈ ಉಪಯೋಗವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ, ಸೊ ನಮ್ಮ ಕ್ಲಾಸನ್ನು ಏನು ಮಾಡಪ್ಪ ಅಂದರೆ ಮುಂದುವರಿಯೋಣ. ಸೊ ಈಗ ನಿಮ್ಗೆ ಈಗೆಲ್ಲ ಗುಣಾಕಾರದ ಮಾಹಿತಿ ತಿಳಿತು. ಗುಣಾಕಾರ ಅಂದ್ರೆ ಏನು, ಗುಣಾಕಾರದಲ್ಲಿ ಏನೇನು ಇರ್ತವೆ, ಸೊ ಇವೆಲ್ಲ ತಿಳಿತು. ನೋಡಂಬರಿ, ಗುಣಿಸಿಕೊಳ್ಳುವ ಸಂಖ್ಯೆ ಗುಣ್ಯ ಅಂದ್ರೆ ಗುಣ್ಯ ಅಂದ್ರೆ ಏನು, ಇವಾಗ ನೋಡಿವಿ ಇಲ್ಲಿ ಗುಣ್ಯ ಅಂತಿತ್ತು, ಒಂದು ಗುಣ್ಯ ಒಂದು ಗುಣಾಕ ಗುಣದ. ಸೊ ಗುಣ್ಯ ಅಂದ್ರೆ ಏನು, ಗುಣ್ಯ ಅಂದ್ರೆ ಗುಣಿಸಿಕೊಳ್ಳುವ ಸಂಖ್ಯೆ, ಗುಣಿಸಿಕೊಳ್ಳುವ ಸಂಖ್ಯೆ ಗುಣ್ಯ. ಹಾಗಾದ್ರೆ ಗುಣಿಸುವ ಸಂಖ್ಯೆಗೆ ಗುಣಾಕ ಅಂದ್ರೆ ಗುಣಾಕ ಅಂದ್ರೆ ಗುಣಿಸುವ ಸಂಖ್ಯೆ, ಗುಣ್ಯ ಅಂದ್ರೆ ಗುಣಿಸಿಕೊಳ್ಳುವ ಸಂಖ್ಯೆ. ಹಾಗಾದ್ರೆ ಗುಣಿಸಿ ಬಂದ ಉತ್ತರಕ್ಕೆ ಗುಣಲಬ್ಧ ಎನ್ನುತ್ತಾರೆ. ಗುಣಿಸಿ ಬಂದಂತಹ ಉತ್ತರಕ್ಕೆ ಅಂತೀವಿ ಗುಣಲಬ್ಧ ಅಂತೀವಿ. ಸೊ ಹಾಗಾದ್ರೆ ಗುಣಲಬ್ಧಕ್ಕ ಏನೆಲ್ಲ ಹೆಸರು, ಗುಣಲಬ್ಧಕ್ಕ ಅಪವರ್ತ್ಯ ಅನ್ನುವ ಹೆಸರು, ಉತ್ಪನ್ನ ಅನ್ನುವ ಹೆಸರು, ಗುಣಿತ ಅನ್ನುವ ಹೆಸರು ಎಂದು ಕರೆಯುತ್ತಾರೆ. 3 ಹೆಸರು ನೋಡ್ರಿ. ಗುಣಲಬ್ಧಕ್ಕಿನ್ನ ಹೆಸರೇನು, ಅಪವರ್ತ್ಯ ಅನ್ನಬಹುದು, ಉತ್ಪನ್ನ ಅನ್ನಬಹುದು, ಅದೇ ರೀತಿ ಗುಣಿತ ಸಹ ಅನ್ನಬಹುದು. ಸೊ ಗುಣ್ಯ ಮತ್ತು ಗುಣಕಗಳೆರಡಕ್ಕೂ ಗುಣಕ ಪದವನ್ನು ಬಳಸಲಾಗುತ್ತದೆ. ಸೊ ನಾವು ಗುಣ್ಯ ಇರ್ಬೋದು, ಮೊದಲನೇ ನಂಬರ್ ಆಗಿರ್ಬೋದು, ಎರಡನೇ ನಂಬರ್, ಎರಡಕ್ಕೂ ನಾವು ಗುಣಕ ಅಂತ ಬಳಸ್ತೀವಿ. ಸೊ ನೋಡ್ರಿ, ಗುಣ್ಯ ಗುಣಕಗಳು ಈ 3ರಲ್ಲಿ ಗುಣಲಬ್ಧದ ಮೌಲ್ಯ ದೊಡ್ಡದಾಗಿರುತ್ತದೆ. ಇದರ ಮೌಲ್ಯ ದೊಡ್ಡದಾಗಿರುತ್ತದೆ ಗುಣಲಬ್ಧ 3ರಲ್ಲಿ. ಗುಣ್ಯ ಗುಣಕ ಗುಣಲಬ್ಧ ಈ 3ರಲ್ಲಿ ದೊಡ್ಡದು ಯಾವುದು, ಗುಣಲಬ್ಧ ದೊಡ್ಡದಾಗಿರ್ತದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಂಬರಿ, ಗುಣ್ಯ ಗುಣಕಗಳು ಇವುಗಳಲ್ಲಿ ಗುಣ್ಯ ಗುಣಕ ಈ ಪದಗಳ ಮೌಲ್ಯ ಚಿಕ್ಕದಾಗಿರುತ್ತದೆ. ಅಂದ್ರೆ ಇಲ್ಲಿ ಗುಣಲಬ್ಧ ದೊಡ್ಡದು, ಹಾಗಾದ್ರೆ ಇವೆರಡು ಗುಣ್ಯ ಮತ್ತು ಗುಣಕ ಏನಾಗಿರುತ್ತೆ, ಚಿಕ್ಕದಾಗಿರ್ತದೆ. ಸೊ ಗುಣಲಬ್ಧ ದೊಡ್ಡದು, ಗುಣಲಬ್ಧ ಕೇಳಿದಾಗ ಗುಣಿಸುವ ಕ್ರಿಯೆಯನ್ನು ಮತ್ತು ಗುಣ್ಯ ಗುಣಕ ಕೇಳಿದಾಗ ಭಾಗಿಸುವ ಕ್ರಿಯೆಯನ್ನು ಮಾಡಬೇಕು. ಹೆಂಗೆ, ಇಲ್ಲೊಂದು ಲೆಕ್ಕ ನೋಡಿ, ನಾನು ಆಗಲೇ ತೋರಿಸಿದೆ, 2 × 16 ಇದು ಗುಣಲಬ್ಧ. ಇದನ್ನ ಕೇಳಿದ್ರೆ ಇವೆರಡನ್ನ ಗುಣಿಸ್ಬೇಕು. ನೋಡ್ರಿ, ಗುಣಲಬ್ಧ ಕೇಳಿದಾಗ ಗುಣಿಸುವ ಕ್ರಿಯೆ ಮಾಡಬೇಕು, ಕರೆಕ್ಟಾ? ಸೊ ಅದೇ ರೀತಿ ಗುಣ್ಯ ಅಥವಾ ಗುಣಕ ಕೇಳಿದ್ರೆ ಭಾಗಿಸುವ ಕ್ರಿಯೆ ಮಾಡ್ಬೇಕಂದ್ರೆ ಹೆಂಗೆ ಸರ್, ಅದೇ ಒಂದ್ ವೇಳೆ ಇದನ್ನ ಕೇಳಿದ್ರೆ ಅಂತ ತಿಳ್ಕೊಡ್ರಿ, 2 ಇಲ್ಲ 2ನ್ನ ಕೇಳಿದ್ರೆ 16ರಿಂದ 8 8ರಿಂದ ಭಾಗಿಸ್ಬೇಕು. 8 1 8 2 ಅವ ನೋಡ್ರಿ 2 ಬರ್ತದೆ, ಭಾಗಿಸುವ ಕ್ರಿಯೆ ಮಾಡ್ತಾ ಇದ್ದೀವಿ. ಅಥವಾ ಇದಕ್ಕೆ ಕ್ವಶನ್ ಮಾರ್ಕ್ ಹಾಕೊಂಡ್ರೆ 16ರನ್ನು 2ರಿಂದ ಭಾಗಿಸ್ರಿ, 2 1 2 8. ಸೊ ಈ ನಂಬರ್ ಸಿಗ್ತದೆ. ಅಂದ್ರೆ ನಿಮ್ಗೆ ನೆನಪಿರ್ಬೇಕು, ಈ ನಂಬರ್ ಆಗಿರ್ಲಿ ಈ ನಂಬರ್ ಅಂದ್ರೆ ಗುಣ್ಯ ಅಥವಾ ಗುಣಕವನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಭಾಗಿಸುವ ಕ್ರಿಯೆ ಮಾಡಬೇಕು. ಗುಣಲಬ್ಧ ಕೇಳಿದ್ರೆ ಗುಣಿಸುವ ಕ್ರಿಯೆ ಮಾಡಬೇಕು. ಸೊ ಹಾಗಾಗಿ ಸೂತ್ರವನ್ನು ಕೊಡ್ತಾರೆ, ಗುಣಲಬ್ಧ = ಗುಣ್ಯ × ಗುಣಕ, ಗುಣಿಸಬೇಕು. ಅರ್ಥ ಆಗ್ತದ? ಸೊ ಅದೇ ರೀತಿ ಗುಣ್ಯ = ಗುಣಲಬ್ಧ / ಗುಣಕ. ಈ ಸದ್ಯ ನಾನು ತೋರಿಸಿದೆ ಲೆಕ್ಕ ಯಾವ ರೀತಿ ಮಾಡೋದು. 2 × 16 16/8 ಮಾಡಿದ್ರೆ 2 ಬರ್ತದೆ, ಅದೇ 16/2 ಮಾಡಿದ್ರೆ 8 ಬರ್ತದೆ. ಸೊ ಅದೇ 2 ಸೂತ್ರವನ್ನು ತೋರಿಸುತ್ತದೆ. ಸೊ ಗುಣಾಕಾರದ ನಿಜಾಂಶ ತಿಳಿಯಲು ಭಾಗಿಸುವ ಕ್ರಿಯೆ ಮಾಡಬೇಕು. ನಿಜಾಂಶ ಅಂದ್ರೆ ಏನು, ನಮ್ಮ ಲೆಕ್ಕ ಸರಿನಾ ತಪ್ಪ, ನಮ್ಮ ಲೆಕ್ಕ ಸರಿನಾ ತಪ್ಪ ಅನ್ನೋ ತಿಳ್ಕೊಳ್ಳೋದೇ ನಿಜಾಂಶ. ನಿಜಾಂಶ ಅನ್ನೋ ಪದದ ಅರ್ಥ ಸರಿ ತಾಳೆ ನೋಡು, ವೆರಿಫಿಕೇಶನ್ ಅಂತೀವಿ. ನಮ್ಮ ಲೆಕ್ಕ ಹೇಗಿದೆ ಅಂತ ತಿಳ್ಕೊಳ್ಳೋದೇ ನಿಜಾಂಶ. ಸೊ ಒಂದು 10 / 2 = 5 ಕೊಟ್ಟಾರ. ಸೊ ಇದನ್ನ ನಾವು ಇವೆರಡನ್ನ ಗುಣಿಸಿದ್ರೆ 10 ಬರ್ತದೆ, 5 2 10. ಸೊ ಈ ರೀತಿ. ಓಕೆ, ನಾವು ಏನು ಮಾಡಬೇಕು ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಗುಣಾಕಾರದ ಅನನ್ಯತಾ ಸಂಕೇತ ಒಂದಾಗಿರುತ್ತದೆ. ಅನನ್ಯತಾ ಸಂಕೇತ ಅಂದ್ರೆ ಏನು, ನಾವು ಲೆಕ್ಕ ಮಾಡಿದಾಗ ಏನಾಗಿರುತ್ತೆ, ಅದೇ ಸಂಖ್ಯೆ ಬಂತಂದ್ರೆ ಇದಕ್ಕೆ ಅನನ್ಯತಾ ಸಂಕೇತ ಅಂತಾರೆ. ನೋಡಿ, 5 × 1 5, ಅದೇ ನಂಬರ್ ಬಂತ. 6 × 1 6 ಬಂತ. ಸೊ ನೋಡ್ರಿ, ಗುಣಾಕಾರದ ಅನನ್ಯತಾ ಸಂಕೇತ 1 ಅಂದ್ರೆ ಏನು, ನಾವು ಗುಣಿಸಿದಾಗ ನಾವು ಲೆಕ್ಕ ಮಾಡೋ ಅದೇ ಸಂಖ್ಯೆ ಬಂದ್ರೆ ಇದಕ್ಕೆ ಅನನ್ಯತಾ ಅಂದ್ರೆ ಯಾವಾಗ ಬರುತ್ತೆ, 1ಅನ್ನು ಗುಣಿಸಿದರೆ ಮಾತ್ರ ಅದೇ ಸಂಖ್ಯೆ ಬರುತ್ತೆ. ಸೊ ಹಾಗಾಗಿ ಗುಣಾಕಾರದಲ್ಲಿ ಅನನ್ಯತಾ ಸಂಕೇತ 1 ಆಗಿರುತ್ತದೆ. ಗುಣಾಕಾರದ ಚಿಹ್ನೆಗಳಲ್ಲಿ ಗುಣಾಕಾರ ಕ್ರಿಯೆ ನಡೆಯುತ್ತದೆ ಅಂದ್ರೆ ಏನು, ಪ್ಲಸ್ ಪ್ಲಸ್, ಈಗ ಗುಣಿಸಿದ್ರೆ ಏನು ಮಾಡುತ್ತಾ, ಪ್ಲಸ್ ಸಿಗುತ್ತೆ. ಪ್ಲಸ್ × ಪ್ಲಸ್. ಅದೇ ರೀತಿ ಮೈನಸ್ × ಮೈನಸ್ = ಪ್ಲಸ್. ಈ ರೀತಿ ಚಿಹ್ನೆಗಳಲ್ಲಿ ಗುಣಾಕಾರ ಕ್ರಿಯೆ ನಡೆಯುತ್ತದೆ. ಅಥವಾ ಪ್ಲಸ್ × ಮೈನಸ್ = ಮೈನಸ್.
ಎರಡು ಸಮ ಚಿಹ್ನೆಗಳಿದ್ರೆ ಸಮವಾದಂತಹ ಬರುತ್ತೆ, ಎರಡು ಸಮ ಚಿಹ್ನೆ ಪ್ಲಸ್ ಎ ಬರುತ್ತೆ. ಬೇರೆ ಬೇರೆ ಚಿಹ್ನೆಗಳಿದೆ, ಬೇರೆ ಬೇರೆ ಜಾತಿಯ ಚಿಹ್ನೆಗಳಿದ್ರೆ ಮೈನಸ್ ಬರ್ತದೆ. ಮೈನಸ್ ಇಂಟು ಪ್ಲಸ್ ಮಾಡಿದ್ರು ಮೈನಸ್. ಅಂದ್ರೆ ಬೇರೆ ಬೇರೆ ಜಾತಿ ಚಿಹ್ನೆಗಳಿದ್ರೆ ಮೈನಸ್ ಬರುತ್ತೆ, ಒಂದೇ ಜಾತಿವಿದ್ರೆ ಪ್ಲಸ್ ಬರ್ತದೆ. ನೆನಪಿರ್ಬೇಕು, ಇದು ಗುಣಾಕಾರದ ಕ್ರಿಯೆ ಚಿಹ್ನೆಗಳಲ್ಲಿ. ಗುಣಾಕಾರದ ವಿಲೋಮ ಸಂಖ್ಯೆ, ಇಟ್ ಮೀನ್ಸ್ ರೆಸಿಪ್ರೋಕಲ್ ನಂಬರ್. ಎಕ್ಸಾಂಪಲ್ 8ರದು ರೆಸಿಪ್ರೋಕಲ್ ಬಹಳಪ್ಪ ಅಂತ ಹೇಳಿದ್ರೆ 1/8. 2/6 ರೆಸಿಪ್ರೋಕಲ್ ಮಾಡಿದ್ರೆ ಇದು ರಿವರ್ಸ್ 6/2. ಇದಕ್ಕೆ ನಾವೇಂತೀವಿ ವಿಲೋಮ ಸಂಖ್ಯೆ ಅಥವಾ ವ್ಯತ್ಕ್ರಮ ಸಂಖ್ಯೆ ಅಂತೀವಿ. ಎರಡು ಒಂದೇ. ವಿಲೋಮ ಅಂದ್ರೆ ವ್ಯತ್ಕ್ರಮ ಅಂದ್ರೆ ಎರಡು ಒಂದೇ ಆಗಿರ್ತದೆ, ಅದನ್ನ ಉಲ್ಟಾ ಬರೆಯೋದು ಅಂದ್ರೆ ರೆಸಿಪ್ರೋಕಲ್. ಸರ್ 8ರದು 1/8 ಹೆಂಗಿದ್ರೆ ಇದ್ರ ಕೆಳಗೆ ಏನಿದ್ರು 1 ಇರ್ತತೆ. ಸೊ 8/1 ಇರೋದು ಉಲ್ಟಾ ಮಾಡಿ 1/8. ಉದಾಹರಣೆ 9ರ ವಿಲೋಮ ಬರೆದ್ರೆ ಕೆಳಗೆ ಏನಕ್ಕೆ 1 ಹಾಕ್ಬೇಕು. ಸೊ 9/1 ವಿಲೋಮ 1/9. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಬಹಳಷ್ಟು ಪಾಯಿಂಟ್ಗಳಿದಾವೆ. ನಿಮಗೆಲ್ಲ ಗುಣಾಕಾರ ಯಾವ ರೀತಿ ಮಾಡಬೇಕು, ಅಡ್ಡಸಲ್ಲೇ ಬರ್ಕೋಬೇಕು, ಒಂದ್ರ ಕೆಳ ಒಂದು ಕ್ಲೀನಾಗಿ ಗುಣಿಸ್ಕೋಬೇಕಂತ ನಿಮಗೆಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೇನೆ. ಬನ್ನಿ ನೋಡೋಣ. ಸೊ ಅದರ ಲಕ್ಷಣ ಏನಾಗಿರ್ತದ, ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. 10 + 10 + 10 + ಈ ಥರ ಡಾಟ್ 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 100 ಬಾರಿ ಅಂತ ಮಾತ್ರ. ಅಂದ್ರೆ 10ನ್ನ 100 ಬಾರಿ ಕೂಡಿಸೋ ಬದಲು 10ನ್ನ 100ರಿಂದ ಗುಣಿಸಿಬಿಟ್ರೆ ಮುಗಿದೋಯ್ತು. ಸೊ ಅದೇ ರೀತಿ 50 ಬಾರಿ ಅಂದ್ರೆ 50ರಿಂದ ಗುಣಿಸ್ರಿ, 30 ಬಾರಿ ಅಂದ್ರೆ 30ರಿಂದ ಗುಣಿಸ್ರಿ. ಸೊ ಗುಣಾಕಾರ ಕ್ರಿಯೆ ಸಂಖ್ಯೆಯನ್ನು ದೊಡ್ಡದಾಗಿಸುತ್ತೆ. ಅಂದ್ರೆ ನೀವು ಲೆಕ್ಕ ಮಾಡಿದಾಗ ನೋಡ್ರಿ 10 × 100 ಇವೆರಡರ ದೊಡ್ಡದಿಲ್ಲ, ಉತ್ತರ ದೊಡ್ಡದಾಗುತ್ತೆ. ಅಂದ್ರೆ ಗುಣಾಕಾರ ಕ್ರಿಯೆ ನಂಬರ್ನ ವ್ಯಾಲ್ಯೂ ಏನ್ ಮಾಡುತ್ತಾ, ಬಿಗ್ಗೆಸ್ಟ್ ಮಾಡ್ತಾ, ದೊಡ್ಡದು ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಪೂರ್ಣ ಸಂಖ್ಯೆ ಗುಣದ ಪೂರ್ಣ ಸಂಖ್ಯೆ ಆಗಿರ್ತದೆ. ಅಂದ್ರೆ ಈ ನಂಬರ್ 2 ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆ, ಅದರ ಆನ್ಸರ್ ಪೂರ್ಣ ಸಂಖ್ಯೆ ಇದೆ. ಸೊ ಬನ್ನಿ ಇದೆಲ್ಲ. ಸೊ ಇಲ್ಲೊಂದು ಪಾಯಿಂಟ್ ನೋಡ್ರಿ, ಯಾವುದೇ ಸಂಖ್ಯೆಗೆ 0ಯಿಂದ ಗುಣಿಸಿದಾಗ ಗುಣಲಬ್ಧ 0 ಆಗಿರ್ತದೆ, ನೆನಪಿಟ್ಕೋಬೇಕು. ಸೊ 25 0 0, 0 × 45 0. ಇವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ಬೋದು. ಸೊ ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೇಳ್ರಿ. 400 × 320 ಇದೆ. ಇದನ್ನ ನೀವು ಯಾವ ರೀತಿ ಗುಣಾಕಾರ ಮಾಡ್ಬೇಕಂದ್ರೆ, ಕೊನೆಯಲ್ಲಿ ಸೊನ್ನೆಗಳು ಬಂದಾಗ 0 ನೀವು ನೆಗ್ಲೆಕ್ಟ್ ಮಾಡಬೇಕು. ಸೊ ಇಲ್ಲಿರ್ತಕ್ಕಂಥ 4, ಇಲ್ಲಿರ್ತಕ್ಕಂಥ 32 ಅಷ್ಟೇ ಗುಣಿಸಿ 128 ಬರ್ತದೆ. ಸೊ ತದನಂತರ ಈ 2 0ನ ಈ 1 0ನ ಮುಂದೆ ಹಚ್ಕೋಬೇಕು. ಸೊ ಇಲ್ಲಿ 2 0 1 0 3 0, ಒಟ್ಟಾರೆಯಾಗಿ 3 0 ಹಚ್ಬೇಕಂತ ಹೇಳ್ತಿದಾರ. ಸೊ ಕೊನೆಯಲ್ಲಿ ಸೊನ್ನೆಗಳು ಬಂದಾಗ 0ಯನ್ನು ನೆಗ್ಲೆಕ್ಟ್ ಮಾಡಿ ಲೆಕ್ಕ ಮಾಡಬೇಡಿ. ಇದ್ದಂತಹ ಸಂಖ್ಯೆಗಳನ್ನಷ್ಟೇ ಗುಣಿಸಿ ತದನಂತರ 0ಗಳನ್ನು ನೋಡ್ರಿ. 10ರ ಅಪವರ್ತ್ಯಗಳನ್ನು ಗುಣಿಸಬೇಕಾದ್ರೆ 10ರ ಅಪವರ್ತ್ಯ 10th ಮಗ್ಗಿ 10ರ ಮಗ್ಗಿ ಗುಣ್ಯ ಗುಣಕದ ಸಂಖ್ಯೆಗಳ ಕೊನೆಗೆ ಇರುವ ಸೊನ್ನೆಗಳನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಗುಣಿಸಬೇಕು. ನಂತರ ಗುಣ್ಯ ಗುಣಕದಲ್ಲಿ ಕೊನೆಗೆ ಎಷ್ಟು ಸೊನ್ನೆಗಳಿರುವವೋ ಅಷ್ಟು ಸೊನ್ನೆಗಳನ್ನು ಗುಣಲಬ್ಧದ ಕೊನೆಗೆ ಬರೆಯಬೇಕು ಅಂತ ಹೇಳ್ತಿದ್ದಾರೆ. ಸೊ ಜಸ್ಟ್ 32 4 128 ಲಾಸ್ಟ್ 2 0 ಇನ್ನೊಂದು 3 0 ಬರೆದ್ಬಿಟ್ರು, ಮುಗಿದೋಯ್ತು. ನೆಕ್ಸ್ಟ್ ಇನ್ನೊಂದೇನು, ಗುಣಾಕಾರ ಕ್ರಿಯೆ ಪುನರಾವರ್ತನೆಯಾಗಿರುವಾಗ ಮಧ್ಯದಲ್ಲಿ 0 ಇದ್ರೆ ಇದರ ಗುಣಲಬ್ಧ 0 ಆಗುತ್ತೆ. ನೋಡ್ರಿ 4 × 5 × 0 × 6 × 7 ಅಂತೈತೆ. ಇಷ್ಟು ದೊಡ್ಡ ಗುಣಾಕಾರ ಲೆಕ್ಕದಾಗ ಏನಾದ್ರು ಒಂದಲ್ಲಿ 0 ಬಂದ್ರೆ ಇಡೀ ಟೋಟಲ್ ಆನ್ಸರ್ 0 ಆಗಿರ್ತದ. ಅಂದ್ರೆ 0ನ ಗುಣಿಸಿ ನಮಗೆ 0 ಸಿಗುತ್ತಂತ ಇದರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತಾ ಇದೆ. ಸೊ ನೋಡ್ರಿ, ನಾನು ಹೇಳ್ತಕ್ಕಂಥ ಚಿಹ್ನೆ ಆಗ್ಲೇ ಬಂದು ನೋಡ್ರಿ. ಸೊ 2 ಪ್ಲಸ್ ಇದ್ದಾಗ ಪ್ಲಸ್ ಬಂತು, 2 ಮೈನಸ್ ಇದ್ರೆ ಪ್ಲಸ್ ಬಂತು. ಬೇರೆ ಬೇರೆ ಜಾತಿ ಇದ್ರೆ ಮೈನಸ್, ಬೇರೆ ಬೇರೆ ಜಾತಿ ಮೈನಸ್. ವಿಲೋಮ. ಸೊ ನೋಡ್ರಿ 5ರ ಗುಣಾಕಾರದ ವಿಲೋಮ 5ರ ಕೆಳಗೆ 1 ಇರ್ತತೆ. ಸೊ 1/5. ಗುಣಾಕಾರದ ನಿಯಮ ತಿಳ್ಕೊಳ್ರಿ. ಏನಿದೆ ನಿಯಮ? ಪರಿವರ್ತನಾ ನಿಯಮ ಅಂದ್ರೆ ಏನು? 2 ಸಂಖ್ಯೆನ ನೀವು ಉಲ್ಟಾ ಪಲ್ಟಾ ಮಾಡಿ ಗುಣಿಸಿದ್ರು ಸಹ ಉತ್ತರ ಒಂದು. ಉದಾಹರಣೆ ಇದು ಬಿಡ್ರಿ, 2 3 6 ಇಷ್ಟು ನಿಮ್ಗೆ ಗೊತ್ತೆ. ಇವೆರಡನ್ನ ಉಲ್ಟಾ ಮಾಡಿ ಗುಣಿಸ್ರಿ. ಸರ್ 3 2 6 ನೋಡ್ರಿ, 2 3 6 3 2 6 ಅಂದ್ರೆ ಆನ್ಸರ್ ಎಲ್ಲ ಚೇಂಜ್ ಆಯ್ತಾ? ಇಲ್ಲ. ಇದಕ್ಕೆ ನಾವೇಂತಂದ್ರೆ ಪರಿವರ್ತನಾ ನಿಯಮ ಅಂದ್ರೆ ಗುಣಿಸಬೇಕಾದ್ರೆ ಅಂಕಿಗಳ ಸ್ಥಾನವನ್ನು ಅದಲು ಬದಲು ಮಾಡಿ ಗುಣಿಸಿದರೂ ಅವುಗಳ ಬೆಲೆ ಒಂದೇ ಆಗಿರುತ್ತದೆ. ನೋಡ್ರಿ, ಗುಣ್ಯ ಮತ್ತು ಗುಣಗಳ ಅದಲು ಬದಲು ಮಾಡಿ ಗುಣಿಸಿದ್ರು ಅವುಗಳ ಗುಣಲಬ್ಧ ಒಂದೇ ಆಗಿರುತ್ತದೆ. ಇದಕ್ಕೆ ನಾವೇಂತೀವಿ ಪರಿವರ್ತನಾ ನಿಯಮ ಅಂತೀವಿ. ಇದನ್ನ ನೆನಪಿಟ್ಟುಕೊಳ್ಳೇಬೇಕು. ನೆಕ್ಸ್ಟ್ ಸಹವರ್ತನೀಯ ನಿಯಮ. ಏನಲ್ರಿ?
ಸಹವರ್ತನೆ. ಇದು ಏನು ಸರ್? ಈ ಗುಣಿಸ್ಬೇಕಾದ್ರೆ ಗುಂಪು ಮಾಡಿ ಗುಣಿಸಿದ್ರು, ಬೇರೆ ಬೇರೆ ಗುಂಪು ಮಾಡಿ ಗುಣಿಸಿದ್ರು, ಅದ್ರ ಬೆಲೆ ಒಂದೇ ಇರ್ತದೆ. ಇಲ್ಲಿ ಏನು ತೊಗೊಂಡಿದ್ದಾರೆ ನೋಡ್ರಿ, 2 ಇಂಟು 3 ಇಂಟು 4ರಲ್ಲಿ 3ಕ್ಕೆ ಮತ್ತು 4ಕ್ಕೆ ಒಂದು ಗುಂಪು ಮಾಡ್ಯಾರ. ಈಗ ಗುಣಿಸಂಬ್ರಿ, 3 4 12, ನೆನ್ಪಿಟ್ರಲ್ಲಿ ಮೊದಲು ಬ್ರಾಕೆಟ್ ಒಳಗೆ ಮಾಡಿ 3 4 12, 12ಕ್ಕೆ 2 ಗುಣಿಸಿದ್ರೆ 24. ಅದೇ ರೀತಿ 2 ಇಂಟು 3 ಇಂಟು 4 ಇಲ್ಲಿ ಬ್ರಾಕೆಟ್ ಹಾಕ್ಯಾರ. ಸೊ 2 3 6 ಇಂಟು 4 6 4 24. ಅಂದರೆ ಬೆಲೆ ಮಾತ್ರ ಚೇಂಜ್ ಆಗ್ತಾ ಇಲ್ಲ. ಇನ್ನೊಂದು ನೋಡಮ್ರಿ, 1 ಇಂಟು 2 ಇಂಟು 3. ಫಸ್ಟ್ 2 ನಂಬರ್ ಬ್ರಾಕೆಟ್ ಹಾಕ್ತೀನಿ, 1 2 2 ಇಂಟು 3, 2 3 6, ಉತ್ತರ 6 ಬಂತು. ಅದೇ ಒಂದು 1 ಇಂಟು 2 ಇಂಟು 3ರಲ್ಲಿ ಬ್ರಾಕೆಟ್ ಇಲ್ಲಿ ಹಾಕ್ತೀನಿ, ಅವಾಗ ಈ ನಂಬರ್ ಹಾಕಿದ್ದೀವಿ, ಈ ನಂಬರ್ ಹಾಕ್ತೀನಿ, 2 3 6, 1 1 1 1 6 ನೋಡ್ರಿ, ಬೆಲೆ ಮಾತ್ರ ಸೇಮ್ ಇದೆ. ಅಂದರೆ ಸಂಖ್ಯೆಗಳನ್ನು ಗುಂಪು ಮಾಡಿ ಗುಣಿಸಿದ್ರೆ ಸಹ ನಮ್ಮ ಬೆಲೆ ಚೇಂಜ್ ಆಗ್ತಾ ಇಲ್ಲ, ಬೆಲೆ ಬೇರೆ ಆಗ್ತಿಲ್ಲ. ಅದಕ್ಕೆ ನಾವೇಂತೀವಿ, ಸಹವರ್ತನೆಯ ನಿಯಮ. ಸೊ ಇವೆಲ್ಲ ನೆನ್ಪಿಟ್ಕೋಬೇಕು. ಸೊ ಈಗ ಏನು ಮಾಡೋಣ, ಮಾದರಿ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ. ಸೊ ಸರಿಯಾಗಿ ನೀವು ಪ್ರಶ್ನೆಯನ್ನು ಓದ್ರಿ, ಏನು ಅನ್ಸುತ್ತೆ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಬನ್ನಿ, ಮೊದಲನೇ ಪ್ರಶ್ನೆ ನಾವು ಗಮನದಲ್ಲಿಟ್ಟುಕೊಂಡು ನೋಡೋಣ. ಸೊ ಇಷ್ಟೆಲ್ಲ ಈಗೆಲ್ಲ ಹೇಳಿದಿಲ್ಲ, ಆ ಮಾಹಿತಿ ಮುಖಾಂತರ ಪ್ರಶ್ನೆಗಳನ್ನು ನಾವೇನು ಮಾಡ್ತಾ ಬಿಡಿಸ್ತಾ ಹೋಗೋಣ. ಗುಣಾಕಾರ ಕ್ರಿಯೆ ಎಂದರೇನು? ಸೊ ನಾವು ಮೊದಲೇ ನೋಡಿದ್ವಿ, ಸಂಕಲನದ ಸಂಕ್ಷಿಪ್ತ ರೂಪ. ಸೊ ನಾವೇನು ಹೇಳಿದ್ವಿ, ಗುಣಾಕಾರ ಕ್ರಿಯೆ ಅಂದರೆ ನಾವು 5ಅನ್ನು 5 + 5 + 5 + 5 + 4 ಸಾಕು ಎಷ್ಟು ಬರ್ತಾ 20 ಬರ್ತಾ ನೋಡಿ. 5 5 10 15 20 ಈ ರೀತಿ ಮಾಡೋ ಬದಲು 5 ಇಂಟು ಎಸ್ ಕೂಡಿಸಿ 1 2 3 4 4 ಸಲ ಕೂಡಿಸಿ 5 4 20 ನೋಡ್ರಿ. ಈ ಲೆಕ್ಕ ಉತ್ತರ ಸೇಮ್. ಇದಕ್ಕೆ ನಾವೇಂದ್ರೆ ಗುಣಾಕಾರ ಅಂದರೆ ಏನು, ಸಂಕಲನದ ಸಂಕ್ಷಿಪ್ತ ರೂಪ. ಇಷ್ಟು ದೊಡ್ಡ ಸಂಕಲನ ಲೆಕ್ಕ, ಇದರ ಸಣ್ಣ ರೂಪಕ್ಕೆ ನಾವೇಂತೀವಿ, ಗುಣಾಕಾರ ಅಂತೀವಿ. ಇದೇ ಗುಣಾಕಾರ ಕ್ರಿಯೆ. ಅಥವಾ 2 ಅಪವರ್ತ್ಯದ ಗುಣಿಸುವ ಕ್ರಿಯೆ, ಅಥವಾ ಗುಣ್ಯ ಮತ್ತು ಗುಣಗಳನ್ನ ಗುಣಿಸಿದಾಗ ಬರ್ತಕ್ಕಂಥ ಉತ್ತರ ಗುಣಲಬ್ಧ ಅಂತೀವಿ, ಅದಕ್ಕೆ ಗುಣಾಕಾರ ಅಂತೀವಿ. ನೀವು ಎಷ್ಟು ರೀತಿ ಆದ್ರೂ ಹೇಳ್ಬೋದು. ಸೊ ನಾನು ಹೇಳೋದಂದ್ರೆ ಏನು, ಸಂಕಲನದ ಸಂಕ್ಷಿಪ್ತ ರೂಪಕ್ಕೆ ಗುಣಾಕಾರ ಅಂತೀನಿ. ಸೊ ನೀವು ನೆನಪಿಟ್ಬೇಕು, ಸಂಕಲನದ ಸಂಕ್ಷಿಪ್ತ ರೂಪವೇ ಗುಣಾಕಾರ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 2 ನಮಗೆ 2 ಅಪವರ್ತನಗಳನ್ನು ಗುಣಿಸಿ ಗುಣಲಬ್ಧ ಪಡೆಯುವ ವಿಧಾನಕ್ಕೆ ಏನು? ನೋಡಿ, ಇದೊಂದು ವಾಕ್ಯ. 2 ಅಪವರ್ತನಗಳನ್ನು ಗುಣಿಸಿ ಗುಣಲಬ್ಧ ಪಡೆಯುವ ವಿಧಾನಕ್ಕೆ ಹೀಗೆ ಎನ್ನುತ್ತಾರೆ. ಇದಕ್ಕೆ ಏನಂತಾರೆ, ಗುಣಾಕಾರ ವಿಧಾನ ಅಂತಾರೆ. ಏನಂತಾರೆ, ಗುಣಾಕಾರ ವಿಧಾನ. ಸೊ ಇಷ್ಟೇ, ಅಂದ್ರೆ ಹಿಂಗಂದ್ರೂ ಗುಣಾಕಾರ ಅಂತ ಅರ್ಥ. 2 ಅಪವರ್ತನಗಳನ್ನು ಗುಣಿಸಿ ಗುಣಲಬ್ಧ ಪಡೆಯುವ ವಿಧಾನಕ್ಕೆ ನಾವು ಗುಣಾಕಾರ ಅಂತೀವಿ. ಸೊ ನೆಕ್ಸ್ಟ್ ಕ್ವಶನ್ ಸರಿಯಾಗಿ ತಿಳ್ಕೋಬೇಕು. ಸೊ ಗುಣಾಕಾರ ಕ್ರಿಯೆಯಲ್ಲಿ ಬಳಸುವ ಗಣಿತದ ವಿಶೇಷ ಪದಗಳು ಯಾವುವು? ಸೊ ಒಂದು ನಂಬರ್ ತಗೊಂಬನ್ನಿ, 2 8 16. ಈ ಮೊದಲನೇ ನಂಬರ್ ಅದಲ್ಲ, ಇದಕ್ಕೆ ನಾವು ಗುಣ್ಯ ಅಂತೀವಿ. ಸೊ ತದನಂತರ 2ನೇ ಪದಕ್ಕೆ ಗುಣಾಕ ಅಂತೀವಿ. ಸೊ ಅದೇ ರೀತಿ 3ನೇ ಪದಕ್ಕೆ ಗುಣಲಬ್ಧ ಅಂತೀವಿ. ಸೊ ಈಗ ನೀವೇ ನೋಡ್ಕೊಳ್ರಿ, ಗಣಿತದ ವಿಶೇಷ ಪದಗಳು ಯಾವುವು ಅಂದ್ರೆ ಗುಣ್ಯ, ಗುಣಕ, ಅದೇ ರೀತಿ ಗುಣಲಬ್ಧ. ಇವೇ 3 ಪದಗಳು. ಸೊ ಗುಣ್ಯ ಅಂದ್ರೆ ಗುಣಿಸಿಕೊಳ್ಳುವ ಸಂಖ್ಯೆ, ಗುಣಕ ಅಂದ್ರೆ ಗುಣಿಸುವ ಸಂಖ್ಯೆ, ಗುಣಿಸಿ ಬಂದ ಉತ್ತರ. ಸೊ ನೆನಪಿಟ್ಕೋಬೇಕು, 3 ಪದ ಯಾವುವು, ಗುಣ್ಯ, ಗುಣಕ ಮತ್ತು ಗುಣಲಬ್ಧ. ಸೊ ಗುಣ್ಯ ಅಂದ್ರೇನು, ಗುಣಿಸಿಕೊಳ್ಳುವ ಸಂಖ್ಯೆ. ಗುಣ್ಯ ಅಂದ್ರೆ ಗುಣಿಸಿಕೊಳ್ಳುವ ಸಂಖ್ಯೆ. ಗುಣಕ ಎಂದರೇನು, ಗುಣಕ ಎಂದರೆ ಗುಣಿಸುವ ಸಂಖ್ಯೆ. ಏನಲ್ರಿ, ಗುಣಿಸುವ ಸಂಖ್ಯೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗುಣಲಬ್ಧ ಎಂದರೆ ಏನಂತೈತೆ. ಸೊ ಗುಣಿಸಿದಾಗ ಬರುವಂತ ಉತ್ತರಕ್ಕೆ ನಾವು ಗುಣಲಬ್ಧ ಅಂತಂದ್ರೆ ಗುಣಿಸಿ ಬಂದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗುಣಲಬ್ಧಕ್ಕಿರುವ ಬೇರೆ ಬೇರೆ ಹೆಸರುಗಳು ಯಾವುವು? ನಾ ಆಗಲೇ ನೋಡಿದ್ವಿ. ಸೊ ಗುಣಲಬ್ಧಕ್ಕಿರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು ಯಾವುವಪ್ಪ ಅಂದ್ರೆ, ಸೊ ಅಪವರ್ತ್ಯ ಅಂತ ಇತ್ತು. ಸೊ ಅಪವರ್ತ್ಯ ಅಂತನೂ ಗುಣಿಸ ಬರೋ ಉತ್ತರ. ಉತ್ಪನ್ನ ಅಂತ ಬಳಸ್ಬೋದು. ಇವೆಲ್ಲ ನೆನಪಿಟ್ಕೋಬೇಕು. ಎಕ್ಸಾಮ್ನ ಈ ಮುಖಾಂತರ ಕೂಡ ಕೇಳ್ಬೋದು, ಅಥವಾ ಗುಣಿತ ಅಂತಾನು ಕೇಳ್ಬೋದು. ಸೊ ಇವೆಲ್ಲ ಗುಣಲಬ್ಧಕ್ಕಿರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು. ಅಪವರ್ತ್ಯ ಆಗಿರ್ಬೋದು, ಉತ್ಪನ್ನ ಆಗಿರ್ಬೋದು,
ಗುಣಿತಾರೆ. 3 ಪದಗಳನ್ನು ನೀವು ನೆನಪು, ಒಟ್ಟಾರೆಯಾಗಿ 4 ಪದಗಳಲ್ಲಿ ನೀವು ಯಾವ ಪದಗಳು ಕಳೆದ್ರು ನೀವು ಗುಣಾಕಾರ ಕ್ರಿಯೆನೇ ಮಾಡಿರ್ಬೇಕು. ಸ್ವಲ್ಪ ನೆನಪಿನಲ್ಲಿ ಇಟ್ಟುಕೊಳ್ರಿ. ಸೊ ನೆಕ್ಸ್ಟ್ ಕ್ವಶನ್ ನಾವು ಸಾಗಿಸೋಣ. ಪ್ರಶ್ನೆ ಸಂಖ್ಯೆ 8. ಗುಣ್ಯ, ಗುಣಕ ಮತ್ತು ಗುಣಲಬ್ಧಗಳಲ್ಲಿ ಅಧಿಕ ಮೌಲ್ಯ ಹೊಂದಿರುವ ಪದ ಯಾವುದು? ಅಧಿಕ ಮೌಲ್ಯ ಅಂದ್ರೆ ಏನು? ದೊಡ್ಡ ಬೆಲೆ. ನೋಡಿ, ಅಧಿಕ ಅನ್ನೋದು ಹೆಚ್ಚು, ಮೌಲ್ಯ ಅನ್ನೋದು ಬೆಲೆ. ಅಧಿಕ ಅಂದ್ರೆ ಹೆಚ್ಚು, ಮೌಲ್ಯ ಅಂದ್ರೆ ಬೆಲೆ. ಹೊರಡ ಗುಣ್ಯ, ಗುಣಕ, ಗುಣಲಬ್ಧಗಳಲ್ಲಿ ಹೆಚ್ಚು ಮೌಲ್ಯ ಹೊಂದಿರತಕ್ಕಂಥ ಪದ ಯಾವುದು? ನೋಡ್ರಿ, ಮತ್ತೆ ಅದೇ ನಂಬರ್ 2 8 16. ಇದರಲ್ಲಿ ದೊಡ್ಡ ಬೆಲೆ ಯಾವುದು? 16. ಸೊ ಆದ್ದರಿಂದ ಇದ್ರ ಹೆಸರೇನು? ಗುಣಲಬ್ಧ. ಸೊ ಗುಣ್ಯ, ಗುಣಕ, ಗುಣಲಬ್ಧಗಳಲ್ಲಿ ಅತಿ ದೊಡ್ಡ ಮೌಲ್ಯ ಹೊಂದಿರತಕ್ಕಂಥದ್ದು ಯಾವುದು? ಗುಣಲಬ್ಧ. ನಮ್ಮ ಉತ್ತರ ಗುಣಲಬ್ಧ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗುಣಲಬ್ಧದ ಹೆಚ್ಚಳ ಏನನ್ನು ಅವಲಂಬಿಸಿದೆ? ನಿಮಗೆ ತೋರಿಸ್ಕೊಂಡ್ರಿ. 2 8 16 ಇಷ್ಟೈತೆ. ಗುಣಲಬ್ಧ ಹೆಚ್ಚಳ ಮೀನ್ಸ್ ಹೆಚ್ಚಾಗೋದು, ಹೆಚ್ಚಿಗೆ ಆಗೋದು. ಏನನ್ನು ಅವಲಂಬಿಸಿದೆ ಅಂತ. ಸೊ ಇದು ಹೆಚ್ಚಿಗೆ ಹಾಕೋದು ಏನು? ಇದು ನೋಡಮ್ಮ, 3 9 27. ನೋಡ್ರಿ, 2ರದು ಒಂದು ಹೆಚ್ಚಿಗೆ ಮಾಡಿದೆ, ಫಸ್ಟ್ +1 ಮಾಡಿದೆ. 8ರದಕ್ಕೂ ಒಂದು ಹೆಚ್ಚು ಮಾಡಿದೆ, +1 ಮಾಡಿದೆ. ಆದರೆ ಇಲ್ಲಿ ಎಷ್ಟು ಹೆಚ್ಚಾಯಿತು? ತಿರುಗಿ 4 + 11 ಹೆಚ್ಚಾಗಿದೆ. ಅಂದ್ರೆ ಏನು? ಗುಣಲಬ್ಧ ಹೆಚ್ಚಾಗಬೇಕಂದ್ರೆ ಅದು ಏನನ್ನ ಡಿಪೆಂಡ್ ಆಗಿದೆ, ಅವಲಂಬಿಸಿದ್ರೆ ಗುಣ್ಯ ಮತ್ತು ಗುಣಕದ ಹೆಚ್ಚಳ. ಅಂದ್ರೆ ಗುಣ್ಯನೂ ಏರಿಸಿದ್ವಿ, ಗುಣಕನೂ ಹೆಚ್ಚು ಮಾಡಿದ್ವಿ. ಹಾಗಾಗಿ ಗುಣ್ಯ ಮತ್ತು ಗುಣಕದ ಹೆಚ್ಚಳ. ನೋಡ್ರಿ, ಗುಣ್ಯ ಮತ್ತು ಗುಣಕದ ಹೆಚ್ಚಳ ನಾವೇನ್ ಮಾಡಿದ್ವಿ ಅಂದ್ರೆ ಇದನ್ನ ಮೇಲೆ ಈ ಗುಣಲಬ್ಧ ಹೆಚ್ಚಾಗ್ತಾ ಇದೆ. ಇದನ್ನ ಹೆಚ್ಚಿಗೆ ಮಾಡಿವಿ, ಇದನ್ನ ಹೆಚ್ಚಿಗೆ ಮಾಡಿದಕ್ಕೆ ಇದನ್ನು ಹೆಚ್ಚಾಯ್ತು. ಅಂದ್ರೆ ಇದರ ಅರ್ಥ ಏನನ್ನ ಅವಲಂಬಿಸಿದೆ ಅಂದ್ರೆ ಗುಣ್ಯ ಮತ್ತು ಗುಣಕದ ಹೆಚ್ಚಳವನ್ನ ಅವಲಂಬಿಸಿದೆ ಅಂತ ಅರ್ಥ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ. ಗುಣಲಬ್ಧ ಕಂಡುಹಿಡಿಯುವ ಸೂತ್ರ ಸಿಂಪಲ್ ಇದೆ. ನಾವು ಗುಣಲಬ್ಧ ಕಂಡುಹಿಡಿಯಬೇಕಂದ್ರೆ 2 ಸಂಖ್ಯೆನ ಗುಣಿಸಲೇಬೇಕು. 2 8 16. ಇದ್ರಾಗ ಇದೇನಿದು? ಗುಣಲಬ್ಧ ಅಂತ ನಿಮ್ಗೆ ಗೊತ್ತದೆ. ಸೊ ಸಂಗಾರ ಇದೇನಿದು? ಇದು ಗುಣ್ಯ. ಸೊ ಇಂಟು ಇದೇನಿದು? ಗುಣಕ. ಈಜಿಕಲ್ ಅಂದ್ರೆ ಗುಣ್ಯ ಇಂಟು ಗುಣಕ ಈಜಿಕಲ್ ಟು ಗುಣಲಬ್ಧ. ಅಂದ್ರೆ ಸೂತ್ರ ಗುಣ್ಯ ಇಂಟು ಗುಣಕ. ಇದರ ಸೂತ್ರ ಇದು, ಗುಣಲಬ್ಧದ ಸೂತ್ರ. ನೆನಪಿಟ್ಕೋಬೇಕು. 2 ಸಂಖ್ಯೆನ ಗುಣಿಸಿದ ಸಿಗ್ತಕ್ಕಂಥ ಗುಣಲಬ್ಧ. ಆ 2 ಸಂಖ್ಯೆಗಳ ಗುಣ್ಯ ಇಂಟು ಗುಣಕ ಮಾಡಿರ್ಬೇಕು. ಸೊ ಅವಾಗ ನಿಮಗೆ ಸೂತ್ರ ಗೊತ್ತಾಗುತ್ತೆ. ಸೊ ಸರಿಯಾಗಿ ನೀವೇನು ಮಾಡಬೇಕು? ಅಬ್ಸರ್ವ್ ಮಾಡಬೇಕು. ಈ ಕ್ವಶನ್ ಅಬ್ಸರ್ವ್ ಮಾಡಿ ಸ್ವಲ್ಪ. ನೋಡ್ರಿ, ಈ ಪ್ರಶ್ನೆ ಗುಣ್ಯ ಕಂಡುಹಿಡಿಯುವ ಸೂತ್ರ. ಸೊ ನಾವೇನ್ ಮಾಡಮ್ಮ, ನಾರ್ಮಲ್ಸೇ ಮೊದಲು ಸೂತ್ರ ಬರೀ ಗುಣಲಬ್ಧ ಸೂತ್ರ. ಗುಣ್ಯ ಇಂಟು ಗುಣಕ ಈಕ್ವಲ್ ಟು ಗುಣಲಬ್ಧ. ಇದು ನಮ್ಮದು ಗುಣಲಬ್ಧ ಸೂತ್ರ. ಆದ್ರೆ ಅವ್ರು ಕೇಳಿದ್ದೇನು? ಇದನ್ನ ಕೇಳ್ತದಾರೆ. ಸೊ ಇದನ್ನ ಕಂಡುಹಿಡಿಯ ಅಂತ ಕೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಗುಣ್ಯ ಹಂಗೆ ಇಟ್ಕೊಂಬನ, ಈ ಗುಣಕವನ್ನ ಮಾತ್ರ ಈ ಕಡೆ ಕಳಿಸ್ಬಿಡಮ್ಮ. ಸೊ ಇಲ್ಲಿ ನಿಮ್ಗೆ ಏನು ತಿಳಿತದಪ್ಪ ಅಂದ್ರೆ, ನಿಮ್ಗೆ ಅದರಿಂದ ಒಂದು ಸಣ್ಣ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಬೇಕು. ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ, ಇಂಟು ಇರುತ್ತೆ, ಡಿವೈಡ್ ಬೈ ಚಿಹ್ನೆ ಇರ್ತದೆ. ಸರ್ ಇದೇನು? ಕೂಡಿಸೋ ಚಿಹ್ನೆ ಇಸ್ಈಕ್ವಲ್ಟವನ್ನು ದಾಟಿ ಈ ಕಡೆಗೆ ಹೋದರೆ ಮೈನಸ್ ಆಗುತ್ತೆ. ಮೈನಸ್ ಚಿಹ್ನೆ ಇಸ್ಈಕ್ವಲ್ ದಾಟಿ ಕಡೆಗೆ ಹೋದ್ರೆ ಪ್ಲಸ್ ಆಗುತ್ತೆ. ಗುಣಾಕಾರದ ಚಿಹ್ನೆ ಇಸ್ಈಕ್ವಲ್ ದಾಟಿದ್ರೆ ಭಾಗಾಕಾರ ಆಗುತ್ತೆ. ಅದೇ ರೀತಿ ಭಾಗಾಕಾರ ಚಿಹ್ನೆ ಇಸ್ಈಕ್ವಲ್ ದಾಟಿದ್ರೆ ಇಂಟು ಆಗುತ್ತೆ. ಈ ಕಾನ್ಸೆಪ್ಟ್ ನೀವು ತಿಳ್ಕೊಬೇಕು. ಅದೇ ರೀತಿ ಗುಣಾಕಾರ ಚಿಹ್ನೆ ಆ ಕಡೆ ಕಳ್ಸಕತ್ತೀವಿ. ಸೊ ಇದು ಹೋಗಿ ಭಾಗಾಕಾರ ಆಗುತ್ತೆ. ಸೊ ಗುಣ್ಯ ಇಸ್ಈಕ್ವಲ್ ಟು ಗುಣಲಬ್ಧ ಹೆಂಗೆ ಇರುತ್ತೆ, ಚೇಂಜ್ ಏನಾಗಲ್ಲ. ಇದು ಮಾತ್ರ ಇಂಟರ್ದು ಹೋಗಿ ಡಿವೈಡೆಡ್ ಬೈ ಗುಣಾಕ ಆಗುತ್ತೆ. ಸೊ ಗುಣ್ಯ ಇಸ್ಈಕ್ವಲ್ ಟು ಗುಣಲಬ್ಧ ಡಿವೈಡ್ ಬೈ ಗುಣಾಕ. ಈ ಸೂತ್ರ ನೀವು ನೆನಪಿಟ್ಕೋಬಹುದು. ಅದೇ ರೀತಿ ಅವ್ರು ಏನಾದ್ರು ಗುಣಾಕ ಕೇಳಿದ್ರೆ ಇದು ಕ್ವಶನ್ ಮಾರ್ಕ್, ಈ ಗುಣ್ಯ ಹೋಗುತ್ತೆ, ಗುಣಲಬ್ಧ ಡಿವೈಡ್ ಬೈ ಗುಣ್ಯ ಆಗುತ್ತೆ ಅಷ್ಟೇ. ಸೇಮ್ ಟು ಸೇಮ್. ಗುಣಾಕ ಇಲ್ಲಿ ಬರ್ತದೆ. ಅವಾಗ ನೋಡ್ರಿ, ಗುಣಾಕ ಏನಾದ್ರು ಕೇಳಿದ್ರೆ ಗುಣಾಕ ಇಸ್ಈಕ್ವಲ್ ಟು ಗುಣಲಬ್ಧ ಡಿವೈಡ್ ಬೈ ಗುಣ್ಯ. ಸೊ ಇದೇ ಸೂತ್ರ. ನೆಕ್ಸ್ಟ್ ಕ್ವಶನ್ ಏನಾದ್ರು ಅವ್ರು ಗುಣಾಕ ಕಂಡುಹಿಡಿಯುವ ಸೂತ್ರ ಕೇಳಿದ್ರೆ ಇದು ಬರಿಬೇಕು.
ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ ಡಿವೈಡ್ ಬೈ ಗುಣ್ಯ, ಎರಡು ಸೇಮ್, ಅದಷ್ಟೇ ಚೇಂಜ್ ಆಗಿರ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಅದೇ ಇದೆ, ಗುಣಕ ಕಂಡುಹಿಡಿಯುವ ಸೂತ್ರ. ಸೊ ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ ಡಿವೈಡ್ ಬೈ ಗುಣ್ಯ. ಗುಣಾಕಾರದ ನಿಜಾಂಶ ತಿಳಿಯಲು ಯಾವ ಕ್ರಿಯೆ ಮಾಡಬೇಕು? ಭಾಗಾಕಾರ ಕ್ರಿಯೆ ಮಾಡಬೇಕು. ಏನ್ ಕ್ರಿಯೆ ಮಾಡಬೇಕು? ಭಾಗಾಕಾರ. ಹೆಂಗೆ ನೋಡ್ರಿ, 2 8 16 ಇದೊಂದು ಗುಣಾಕಾರ ಲೆಕ್ಕ. ಇದು ಗುಣಾಕಾರದ ನಿಜಾಂಶ ಹೆಂಗ್ ತಿಳಿಬೇಕು? ನಿಜಾಂಶ ಅಂದ್ರೆ ಸರಿನಾ ತಪ್ಪಾ ಅಂತ ತಿಳಿತದೆ. ಇದು ತಿಳಿಬೇಕು ಯಾವ ಕ್ರಿಯೆ ಮಾಡಬೇಕು? ಏನ್ ಮಾಡಬೇಕು? ಈ 16ಕ್ಕ 2ರಿಂದ ಭಾಗಿಸಿ ನೋಡ್ಬೇಕು. ನಮ್ಮ ಉತ್ತರ ಅವಾಗ 8 ಬರ್ತೈತಿ. ಸೊ ಇದರಿಂದ ಭಾಗಿಸ್ರಪ್ಪ ಇದು ಬರ್ಬೇಕು ಉತ್ತರ. ಬಂತಾ? ಇದಕ್ಕೆ ನಿಜಾಂಶ ಅಂತ ಹೇಳ್ತಿದ್ವಿ, ಸರಿ ಇದೆ ಉತ್ತರ ಅಂತ ಹೇಳ್ಬೋದು. ಅಥವಾ ಈ 16ಕ್ಕೆ 8ರಿಂದ ಭಾಗಿಸಿದ್ರಿ, ಈ 16ಕ್ಕೆ 8ರಿಂದ ಭಾಗಿಸಿದ್ರೆ ನಿಮ್ಗೆ ಉತ್ತರ ಇನ್ನವರೆಗೂ ಬರ್ತದೆ. 8 ಎಷ್ಟು 16, 8 2 16 ಬಂತಲ್ಲ. ಸೊ ನಮ್ಮ ಉತ್ತರ ಬರ್ತದೆ ಅಂದ್ರೆ ನಮ್ಮ ಲೆಕ್ಕ ಸರಿ ಇದೆ. ಇದಕ್ಕೆ ನಾವು ಭಾಗಾಕಾರ ಕ್ರಿಯೆ ಮಾಡ್ಬೋದು. ಯಾವ ಕ್ರಿಯೆ ಮಾಡಿದ್ವಿ? ಭಾಗಾಕಾರ ಕ್ರಿಯೆ ಮಾಡಿದ್ವಿ. ಸೊ ಉತ್ತರ ಭಾಗಾಕಾರ ಕ್ರಿಯೆ. ಸೊ ನೆನಪಿಟ್ಟುಕೊಳ್ರಿ, ಗುಣಾಕಾರದ ನಿಜಾಂಶ ತಿಳಿಬೇಕಪ್ಪ ಅಂದ್ರೆ ಭಾಗಾಕಾರದ ಕ್ರಿಯೆ ಮಾಡಬೇಕು. ನೆಕ್ಸ್ಟ್, ಗುಣಾಕಾರದ ಅನನ್ಯತಾಂಶ ಎಷ್ಟು? ಅನನ್ಯತಾಂಶ ಅಂದ್ರೆ ಏನು? ಮೊದಲು ನಾವು ಲೆಕ್ಕ ಮಾಡಿದಾಗ ಅದೇ ಬೆಲೆ ಸಿಗ್ಬೇಕು ನಮ್ಗೆ. ನಮ್ಮ ಲೆಕ್ಕ ಮಾಡಿದಾಗ ಅದೇ ಬೆಲೆ ಸಿಗ್ಬೇಕು. ಉದಾಹರಣೆ, ನಿಮ್ಗೆ 10ರಿಂದ ಏನೋ ಗುಣಾಕಾರ ಲೆಕ್ಕ ಮಾಡ್ತಾ ಇದ್ರೆ ಅಂದ್ರೆ ನಮಗೆ ಉತ್ತರ 10 ಬರ್ಬೇಕು. ಅಂದ್ರೆ ಏನು ಗುಣಿಸ್ಬೇಕು? 1 ಗುಣಿಸ್ಬೇಕು. 96ನ್ನ ನೀವು ಗುಣಿಸಕತ್ತೀರಿ ಯಾವುದೋ ಸಂಖ್ಯೆಗೆ, ನಮ್ಗೆ 96 ಬರ್ಬೇಕು. ಅಂದ್ರೆ ನೀವೇನ್ ಮಾಡ್ಬೇಕು? 1ಕ್ಕೆ ಗುಣಿಸ್ಬೇಕು. ಕರೆಕ್ಟಾ? ಯಾವುದೇ ಸಂಖ್ಯೆ ಅದೇ ಸಂಖ್ಯೆ ಬರ್ಬೇಕಂದ್ರೆ ಇಲ್ಲಿ ಗುಣಾಕಾರ ಎದರಿಂದ ಮಾಡ್ತೀವಿ? 1ರಿಂದ ಮಾಡ್ತೀವಿ. ಸೊ ಹಾಗಾಗಿ ಗುಣಾಕಾರದ ಅನನ್ಯತಾಂಶ ಈಸ್ ಈಕ್ವಲ್ ಟು 1. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಗುಣಾಕಾರದ ಅನನ್ಯತಾಂಶ ಎಷ್ಟಂತ ಕೇಳಿದ್ರೆ 1 ಅಂತ ನೆನ್ಪಿಟ್ಕೊಳ್ರಿ. ಇದು ನವೋದಯ ಪರೀಕ್ಷೆ ಆಗಿರ್ಬೋದು, ಮೊರಾರ್ಜಿ ಆದರ್ಶದಲ್ಲಿ ಕೇಳತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಒಟ್ಟ ನಿಮ್ಗೆ ಲೆಕ್ಕ ಮಾಡಿದಾಗ ಅದೇ ಸಂಖ್ಯೆ ಬಂದ್ರೆ ಅದು ಅನನ್ಯತಾಂಶ. ಸಂಕಲನದಾಗ ಅನನ್ಯತಾಂಶ ಅದು 6ನ್ನ ನೀನು ಯಾವ ಸಂಖ್ಯೆ ಕೊಡಿಸಿದ್ರೆ 6 ಬರ್ತದೆ? 0 ಕೊಡಿಸಿದ್ರಿ. 8ರ ಸಂಖ್ಯೆ 8 ಬರ್ಬೇಕು. ಯಾವಾಗ? 0 ಕೂಡಿಸಿ ಅಂದ್ರೆ ಅನನ್ಯತಾಂಶ ಸಂಕಲನದಲ್ಲಿ 0, ಗುಣಾಕಾರದಲ್ಲಿ 1. ತಿಳಿತೈತಲ್ವಾ? ಅದೇ ರೀತಿ ವ್ಯವಕಲನದಲ್ಲೂ 0. ಸಂಕಲನ ಮತ್ತು ವ್ಯವಕಲನ ಇವೆರಡಕ್ಕ 0 ಅನನ್ಯತಾಂಶ. ಗುಣಾಕಾರ ಮತ್ತು ಭಾಗಾಕಾರ ಇವೆರಡಕ್ಕ ಅನನ್ಯತಾಂಶ 1. ನೆನಪಿರ್ಬೇಕು. ಒಂಬತ್ತರ ಗುಣಾಕಾರ ವಿಲೋಮ ಸಂಖ್ಯೆ ಯಾವುದು? ವಿಲೋಮ ಸಂಖ್ಯೆ ಇಟ್ ಮೀನ್ಸ್ ರೆಸಿಪ್ರೋಕಲ್ ಅಂತ ಹೇಳಿದೆ ಆಲ್ರೆಡಿ. ವ್ಯತ್ಕ್ರಮ ಅಂತ ಸಹ ಹೇಳಿದೆ ನಾನು. ವ್ಯತ್ಕ್ರಮ ಅಂದ್ರೆ ಏನು? ಈ 9ರ ಗುಣ 9 ಐತೆ, ಇದ್ರ ಕೆಳಗೆ ಏನಿಕ್ರು ಒಂದಿರ್ತದೆ. ಯಾವುದೇ ಸಂಖ್ಯೆ ಕೆಳಗಡೆ ಏನಿಲ್ಲ ಒಂದಿರ್ತದೆ. ಇದರ ವಿಲೋಮ ವ್ಯತ್ಕ್ರಮ ಅಂದ್ರೆ ಇದನ್ನು ಉಲ್ಟಾ ಬರಿಬೇಕು. 1/9 ಇದು ನಮ್ಮ ಸರಿ ಅಂತ ಅರ್ಥ ಆಯ್ತಲ್ವಾ ನಿಮಗೆ? ಬೇಕು ಇನ್ನೊಂದು ನೋಡ್ರಿ, 6 ಐತೆ, ಇದ್ರ ವ್ಯತ್ಕ್ರಮ ಬರಿ ಅಂದ್ರೆ ಅಥವಾ ಇದ್ರ ವಿಲೋಮ ಬರಿ ಅಂದ್ರೆ ಕೆಳಗೆ ಏನಿಕ್ರು 1 ಹಾಕೋಬೇಕು. ಸೊ ಇದನ್ನ ಚೇಂಜ್ ಮಾಡಬೇಕು. 1/6 ಈ ರೀತಿ ಸರಿಯಾಗಿದೆ ಅಲ್ವಾ? ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, 5/7 ಇದರ ಗುಣಾಕಾರ ವಿಲೋಮ ಸಂಖ್ಯೆ. ವಿಲೋಮ ಅಂತಂದಾಗ ಏನ್ ಮಾಡ್ಬೇಕು? ಸೇಮ್ ಈಗ ಮಾಡಿದ್ವಲ್ಲ 5/7 ಈಗ ಆಲ್ರೆಡಿ 7 ಒಂದು ಇದ್ದಿಲ್ಲಲ್ಲಿ ಏನ್ ಕೊಟ್ಟಿದ್ವಿ, ಈಗ ಇದನ್ನು ಉಲ್ಟಾ ಬರೀಬೇಕು. 7/5 ಇದೇ ಉತ್ತರ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದಕ್ಕೆ ನಾವು ಭಿನ್ನ ರಾಶಿ ಸಂಖ್ಯೆ ಅಂತೀವಿ. 1.3/4 1 whole 3/4 ಇದರ ಗುಣಾಕಾರದ ವಿಲೋಮ ಇಟ್ ಮೀನ್ಸ್ ರೆಸಿಪ್ರೋಕಲ್. ಫಸ್ಟ್ ಏನ್ ಮಾಡಬೇಕು? 1.3/4 ಇದನ್ನು ಮೊದಲು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸ್ಬೇಕು. ಯಾವ ರೀತಿ ಪರಿವರ್ತಿಸ್ಬೇಕಪ್ಪ ಅಂದ್ರೆ, ಸೊ ಪೂರ್ಣಾಂಕ ಮತ್ತು ಛೇದವನ್ನ ಗುಣಿಸ್ಬೇಕು. ಪೂರ್ಣಾಂಕ ಮತ್ತು ಛೇದವನ್ನ ಗುಣಿಸ್ರಿ, ಬಂದಂತ ಉತ್ತರಕ್ಕೆ ಅಂಶವನ್ನ ಕೂಡಿಸ್ರಿ. ನೋಡುವ 4 1 4, 4ಕ್ಕೆ 3 ಕೂಡಿಸಿರಿ ಎಷ್ಟು ಬಂತು? 7 ಆಗುತ್ತೆ. ಅಂಶದಲ್ಲಿ ಬರ್ಕೊಳ್ರಿ. ಛೇದದಲ್ಲಿ ಏನೈತೆ ಅದೇ ಛೇದದಲ್ಲಿ ಬರ್ಕೋಬೇಕು. ನೋಡ್ರಿ ಇನ್ನೊಂದ್ಸ ಕೇಳಿಸ್ರಿ, ಪೂರ್ಣಾಂಕ ಮತ್ತು ಛೇದವನ್ನ ಗುಣಿಸ್ರಿ, ಬಂದಂತ ಉತ್ತರಕ್ಕ ಅಂಶವನ್ನ ಕೂಡಿಸಿ ಅಂಶದಲ್ಲಿ ಬರ್ಕೋಬೇಕು. ಛೇದದಲ್ಲಿ ಅಂತ ಅದನ್ನೇ ಬರ್ಕೋ. ಇದು ಈಗ ವಿಷಮ ಭಿನ್ನ ರಾಶಿ ಆಗಿದೆ. ಇದಕ್ಕೆ ನಾವೇನ್ ಮಾಡ್ಬೇಕು? ವಿಲೋಮ ಸಂಖ್ಯೆ ಪರಿವರ್ತಿಸ್ಬೇಕು. 7/4 ವಿಲೋಮ 4/7. ನೋಡ್ರಿ ಕರೆಕ್ಟ್ ಅರ್ಥ ಆಯ್ತಾ? ಬೇಕಾದ್ರೆ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. 2/3. ಸೊ ಇದನ್ನ ಹೆಂಗ್ ಮಾಡ್ಬೇಕು? ಈ ಛೇದ ಈ ಪೂರ್ಣಾಂಕವನ್ನ ಗುಣಿಸ್ರಿ. 2 3 6 ಬಂದಂತ ಉತ್ತರಕ್ಕೆ ಮೇಲೆ ಇರ್ತಕ್ಕಂಥ ಸಂಖ್ಯೆನ ಕೂಡಿಸ್ರಿ. 2 3 6, 6ಕ್ಕೆ 2 ಕೂಡಿಸ್ರಿ 8. ಸೊ ಕೆಳಗೆ ಏನಿದೆ ಬರೀರಿ. ಸೊ ಇದರದ್ದು ವಿಷಮ ಭಿನ್ನ ರಾಶಿ ಇದಾಗುತ್ತೆ. ಇದಕ್ಕೆ ವಿಲೋಮ ಮಾಡಂದ್ರೆ 8/3
3/8 ಇದು ವಿಲೋಮ ಸಂಖ್ಯೆ ಆಗಿರುತ್ತೆ. ಈ ರೀತಿ ಭಿನ್ನರಾಶಿ ಸಂಖ್ಯೆ ಕೊಟ್ಟರೆ ಇದನ್ನು ಮೊದಲು ವಿಷಮ ಭಿನ್ನರಾಶಿಗೆ ಪರಿವರ್ತಿಸಬೇಕು. ಇದು ಮಿಶ್ರ ಭಿನ್ನರಾಶಿ ಆಗಿರುತ್ತದೆ. ಇದಕ್ಕೆ ನಾವು ವಿಷಮ ಭಿನ್ನರಾಶಿಗೆ ಪರಿವರ್ತಿಸಬೇಕು, ತದನಂತರ ವಿಲೋಮ ಮಾಡಬೇಕು. ಸೊ ಕ್ವಶನ್ ನಂಬರ್ 18 ಇದೆ ನೋಡ್ರಿ. ಇಲ್ಲೊಂದು ಚಂದ ಗುಣಕಾರ ಕೊಟ್ರ. ಸೊ 33,500 ಇಂಟು 2. ಈಗ ನಮಗೆ ಗುಣಕಾರ ಲೆಕ್ಕವಾಗಿದೆ. ಇಲ್ಲಿ ನೋಡಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು. 2 0 ಒಂದು ಲೈನ್ ಕೊಟ್ರ, ಇಲ್ಲೊಂದು 2 0 ಕೊಟ್ರ, ಇಲ್ಲೊಂದು ಲೈನ್ ಕೊಟ್ರ, ಇಲ್ಲೊಂದು ಲೈನ್ ಕೊಟ್ರ. ಇದು ಯಾಕೆ ಕೊಟ್ಟಾರಪ್ಪ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಪಾಯಿಂಟ್ ನಾನು ಹೇಳಿದೆ. ಯಾವಾಗ 10ರ ಅಪವರ್ತ್ಯಗಳನ್ನು ನೀವು ಗುಣಿಸಬೇಕಾದ್ರೆ ಕೊನೆಯಲ್ಲಿರ್ತಕ್ಕಂಥ ಸೊನ್ನೆಗಳನ್ನ ನೀವು ಲೆಕ್ಕಕ್ಕೆ ಪರಿಗಣಿಸಲಾಗದೆ, ಅಂದ್ರೆ 0 ಅದವನ್ನದೇ ಮರ್ತು ಬಿಡ್ಬೇಕು ನೀವು. ಇಲ್ಲಿ 0 ಬಿಟ್ಬಿಡಕ್ಕೆ ಅಲ್ಲಿ 0 ಬಿಟ್ಟು ಉಳಿದಿತ್ತು 35 ಮತ್ತು 2 ಅಷ್ಟೇ ಗುಣಿಸಿದ್ವಿ. 35 2 ನಾವು ನಾರ್ಮಲ್ ಆಗಿ ಹೇಳ್ಬೋದು 70 ಅಂತ. 35 2 70 ಇಷ್ಟು ಮಾಡಿಕೊಂಡು ನೆಕ್ಸ್ಟ್ ಎಷ್ಟು ಇದಾವ, ಇಲ್ಲಿ 2 0 ಅದಾವ, ಇಲ್ಲಿ 2 0, ಒಟ್ಟು 4 ಸೊನ್ನೆಗಳನ್ನ ಏನು ಮಾಡಬೇಕು, ಪಕ್ಕದಲ್ಲಿ ಬರ್ಕೋಬೇಕು. ಇಲ್ಲಿ 2 0, ಇಲ್ಲಿ 2 0, ಒಟ್ಟು 4 0. 1 2 3 4. ಇದೇ ನಮ್ಮ ಉತ್ತರ ಆಗಿರ್ತದೆ. 7 ಲಕ್ಷ. ಅರ್ಥ ಆಯ್ತಲ್ವಾ? ಬಹಳ ಸಿಂಪಲ್ ಅಲ್ವಾ? ನೆನಪಿಟ್ಕೋಬೇಕು. ಸೊನ್ನೆಗಳನ್ನ ಲೆಕ್ಕಕ್ಕೆ ಪರಿಗಣಿಸಲಾಗದೆ ಉಳಿದ ಸಂಖ್ಯೆಗಳನ್ನಷ್ಟೇ ಗುಣಿಸಿದ ಮೇಲೆ ಆ ಸೊನ್ನೆಗಳನ್ನ ಇಡ್ರಿ ಅಂತ ಹೇಳ್ತಾ ಐತಿ ಈ ಲೆಕ್ಕ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ 19. ಇನ್ನೊಂದು ಸಂಖ್ಯೆ ಕರೆಕ್ಟಾಗಿ ಗಮನ ಕೊಡ್ರಿ. ಇಲ್ಲೊಂದು ದೊಡ್ಡ ಗುಣಾಕಾರ ಲೆಕ್ಕ ಕೊಟ್ರೆ 125 ಇಂಟು 25 ಇಂಟು 0 ಇಂಟು 10. ಏನು ಲೆಕ್ಕ ಇದು ಅಂದರೆ, ಹಿಂಗ ಗುಣಾಕಾರದ ಸಂಖ್ಯೆಗಳು ಪುನರಾವರ್ತನೆ ಆಗಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ನಿಮ್ಗೆ ಏನಾದರೂ ಒಂದು 0ಯನ್ನು ಕೊಟ್ಟಿದ್ರೆ ಇಡೀ ಟೋಟಲ್ ಉತ್ತರ 0 ಆಗುತ್ತೆ ಅಂತ ನೀವು 125 ಇಂಟು 25 ಗುಣಾಕಾರ ಮಾಡಬಾರದು. ಕೊಟ್ಟಂಥ ಸಂಖ್ಯೆಗಳಲ್ಲಿ ಏನಾದರೂ 0 ಕೊಟ್ಟರೆ ನಮ್ಮ ಉತ್ತರ ಫೈನಲ್ ತೊಗೊಂಡು ಹೆಂಗೆ 0ಯಿಂದ ನೀವು ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರೆ ನಿಮ್ಗೆ 0 ಸಿಗ್ತದ. ಹಾಗಾಗಿ ನೋಡ್ರಿ 0 ಇಂಟು 10 0, 0 ಇಂಟು 25 0, 0 ಇಂಟು 125 0ನೇ ಆಗಿರ್ತದ. ಹಾಗಾಗಿ ನಿಮ್ಮ ಉತ್ತರ 0 ಆಗಿರ್ತದ. ಇಷ್ಟು ತಿಳ್ಕೊರಿ, ಎಲ್ಲ ನಂಬರ್ನ ಗುಣಿಸಬಾರ್ದು. ಸೊ ನೋಡ್ರಿ ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ರಿ. 7,894 ಇಂಟು 38. ಇದನ್ನ ನೀವು ಲಕ್ಷ್ಯ ಕೊಡ್ರಿ. ಈ ಲೆಕ್ಕದ ಕರೆಕ್ಟಾಗಿ ಲಕ್ಷ್ಯವನ್ನು ಕೊಟ್ಟು ಚಂದ ನೋಡ್ರಿ. ನಾನು ಹೆಂಗೆ ಬರ್ಕೊತೀನಿ ಗುಣಾಕಾರ ಲೆಕ್ಕ ನಂಗೆ ಕರೆಕ್ಟ್ ಅಬ್ಸರ್ವ್ ಮಾಡಬೇಕು. ಅಡ್ಡ ಸಾಲನೆ ಕೊಟ್ಟರಲ್ಲ ಇದನ್ನು ಕಂಬ ಸಾಲನೆ ಬರ್ಕೋಬೇಕು. ಫಸ್ಟ್ ಈ ರೀತಿ ಬರ್ಕೋಬೇಕು. 38ನ ಕೊನೆಯಲ್ಲಿ ಹಿಂಗೆ ಬರ್ಕೋಬೇಕು. ಸೊ ಇಂಟು ಚಿಹ್ನೆ ಹಾಕ್ಬೇಕು. ಕರೆಕ್ಟಾಗಿ ಈ ರೀತಿ ಲೈನ್ ಹಾಕ್ಕೊಂಡು ಮೊದಲು ಬಿಡಿ ಸ್ಥಾನದ ಅಂಕಿ ಆದ 8ರಿಂದ ಕ್ಲೀನಾಗಿ ಅಷ್ಟು ಅಂಕಿಗಳು ಗುಣಿಸ್ಬೇಕು. ಗುಣಂಬರಿ 8 4 8 4 32. ನೋಡ್ರಿ ಇಲ್ಲಿ 32 ಒಳಗೆ ಬಿಡಿ ಸ್ಥಾನ ಅಟ್ಟ ಕರೆಕ್ಟ್ ಕೆಳ ಬರಿಬೇಕು. ಇಲ್ಲಿ ಉಳಿದ್ರಂತ 3 ಪಕ್ಕದ ನಂಬರ್ ಮೇಲೆ ಅಂದರೆ ನಾವು ಇದ್ರ ಮೇಲೆ ಕ್ಯಾರಿ ಕೊಡಬೇಕು. ಯಾರಿಗೆ ಅರ್ಥ ಆಗುತ್ತಲ್ಲ ಕರೆಕ್ಟ್ ನೋಡ್ರಿ. ಈಗ ನೋಡ್ರಿ 8 9 ಏನಾಗುತ್ತಪ್ಪ ಅಂದರೆ 72. 72ಕ್ಕೆ 3 ಕೂಡಿಸ್ರಿ. 72ಕ್ಕೆ 3 ಕೂಡಿಸ್ರಿ 70 ಆಗುತ್ತೆ. ಕರೆಕ್ಟ್ ಬಿಡಿ ಸ್ಥಾನದ ಅಂಕಿಯನ್ನು ಕರೆಕ್ಟ್ ಇದ್ರ ಕೆಳ ಬರ್ಕೊಡ್ರಿ. ಈ 7ಅನ್ನು ಪಕ್ಕದ ನಂಬರ್ ಮೇಲೆ ಕ್ಯಾರಿ ಕೊಡ್ರಿ. ಅದೇ ರೀತಿ 8 8 64. 64ಕ್ಕೆ 7ಅನ್ನು ಕೂಡಿಸಿರಿ 71 ಬರ್ತೈತಿ. ಸೊ ಮತ್ತೆ ಕರೆಕ್ಟ್ ಬಿಡಿ ಸ್ಥಾನದ ಕೆಳಗೆ ಕರೆಕ್ಟ್ ಇದ್ರ ಕೆಳ ಕೊಡ್ರಿ. 7ಅನ್ನು ಪಕ್ಕದ ನಂಬರ್ ಮೇಲೆ ಕ್ಯಾರಿ ಕೊಡ್ರಿ. ಅದೇ ರೀತಿ 8 7 56. 56ಕ್ಕೆ ನೀವು 7 ಸೇರಿಸಿದ್ರೆ 63 ಆಗುತ್ತೆ. ಸೊ ಫಸ್ಟ್ ಬಿಡಿ ಸ್ಥಾನದ ಸಂಖ್ಯೆನ ಕರೆಕ್ಟ್ ಇದ್ರ ಕೆಳಗೆ ಕೊಡ್ರಿ. 6 ಇಲ್ಲಿ ಕೊಡೋಕೆ ಸಾಧ್ಯ ಇಲ್ಲ ಅಂದಾಗ ಇಲ್ಲಿ ಕರೆಕ್ಟ್ ಕ್ಲೀನಾಗಿ ಕೊಡ್ರಿ. ಅರ್ಥ ಆಗುತ್ತಲ್ವಾ? ಸೊ ಇದೇ ರೀತಿ ನೆಕ್ಸ್ಟ್ ಇಷ್ಟ ಆದ ತಕ್ಷಣ 8ರಿಂದ ಎಲ್ಲ ಗುಡಿಸಿದ್ರಿ ಕರೆಕ್ಟಾಗಿ ಒಂದು ಪ್ಲಸ್ ಹಾಕ್ಬೇಕು. ಯಾಕೆ ಹಾಕ್ಬೇಕು? ಇದು ಬಿಡಿ ಸ್ಥಾನದ ಅಂಕಿ. ಸೊ ಬಿಡಿ ಸ್ಥಾನದ ಅಂಕಿ ಮುಗಿದ ತಕ್ಷಣ ಬಿಡಿ ಸ್ಥಾನದ ಜಾಗಕ್ಕೆ ಲಾಕ್ ಮಾಡಿಡ್ಬೇಕು, ಅಲ್ಲಿ ಏನು ಬರಿಬಾರ್ದು ಅಂತ. ನೆಕ್ಸ್ಟ್ ಇದು 3 10ರ ಸ್ಥಾನದಾಗ ಐತಿ. ಇದು ಬಿಡಿ, ಇದು 10. 10ರ ಸ್ಥಾನದ ಅಂಕಿಯ ಉತ್ತರ 10ರ ಸ್ಥಾನದಿಂದಲೇ ಆರಂಭ ಆಗಬೇಕು. ಹಾಗಾಗಿ ಪ್ಲಸ್ ಹಾಕಿದ್ವಿ. ಈಗ ಬರ್ರಿ 3 4 12. ಒಂದು ಸಣ್ಣ ಲೈನ್ ಹಾಕೋಣ, ನೀವು ಕ್ಯಾರಿಗಳನ್ನ ಮಿಸ್ ಮಾಡಬಾರ್ದು ಅಂತೇಳಿ. 3 4 12 ಒಂದು ಕ್ಯಾರಿ, ಇಲ್ಲಿ 2. 3 9 27. 27 ಒಂದು ಕೂಡಿಸಿದ್ರೆ 28 ಆಗುತ್ತೆ. ಮತ್ತು 28ರಲ್ಲಿ ಇಲ್ಲಿ 2, ಇಲ್ಲಿ 8. ನಾನು ನೋಡ್ರಿ ಕ್ಲೀನ್ ಲೈನ್ ಬೆಳಕತ್ತೀನಿ. 3 8 24. 24ಕ್ಕೆ 2 ಕೂಡಿಸಿದ್ರೆ 26. ಇಲ್ಲಿ 2 ಕ್ಯಾರಿ, ಇಲ್ಲಿ 6. 3 7 21. 21ಕ್ಕೆ 2 ಕೂಡಿಸಿದ್ರೆ 23. ಇಲ್ಲಿ ಕರೆಕ್ಟ್ 3 ಪಕ್ಕದಲ್ಲಿ 2 ಕೊಡೋಕೆ ಯಾವುದೇ ಸಂಖ್ಯೆಗಳಿಲ್ಲ. ಕರೆಕ್ಟಾಗಿ ಕೂಡಿಸ್ರಿ. 2ಕ್ಕೆ 2 5 2 7 ಕೂಡಿಸ್ಬೇಕು. ನೀವು ಗುಣಿಸಿಬಿಟ್ರಿ, ಈಗ ಕ್ಲೀನಾಗಿ ಕೂಡಿಸ್ಬೇಕು. 8 1 9 6 3 9 6 3 9 2ಕ್ಕೆ 2. ಸೊ ನಮ್ಮ ಉತ್ತರ ಕರೆಕ್ಟಾಗಿ ಹಾಕಮ್ಮ 2,99,900
972. ಈ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ. ನಾನು ಹೇಳ್ತಕ್ಕಂಥ ಗುಣಾಕಾರದ ಲೆಕ್ಕ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿರಿ ಅಂದ್ಕೊಂಡಿನಿ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಮತ್ತೆ ಸ್ವಲ್ಪ ಕರೆಕ್ಟಾಗಿ ಮತ್ತೆ ವಿಡಿಯೋ ಹಿಂದಕ್ಕೆ ಹಾಕಿ ಮತ್ತೆ ಗಮನ ಕೊಡ್ರಿ. ಸೊ ಲಕ್ಷ್ಯ ಇಟ್ಟು ಕೇಳ್ರಿ. ಕರೆಕ್ಟಾಗಿ ನಾನು ಲೆಕ್ಕ ಮಾಡಿದ್ದೀನಿ, ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ನೋಡ್ರಿ ಲೆಕ್ಕ ಒಂದು ಕ್ಲಾಟ್ ನೋಟ್ ಮಾಡ್ಕೊಡಿ. ನೋಟ್ ಡೌನ್ ಮಾಡ್ಕೊಳ್ತಿದ್ದೀರಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಪಾಸ್ ಮಾಡಿ ಅದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು. ಓಕೆ ಕೇಳಿ. ಓಕೆ, ನಾವು ಇಲ್ಲಿಗೆ ಈ ವಿಡಿಯೋವನ್ನು ಸ್ಟಾಪ್ ಮಾಡೋಣ. ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಮಾಡೋಣ. ಯಾರಿಗೆಲ್ಲ ನನ್ನ ಕ್ಲಾಸ್ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ನನ್ನ ಕ್ಲಾಸ್ ಅರ್ಥ ಆಗಿದೆ, ನಿಮಗೆ ಚೆನ್ನಾಗಿ ಅನಿಸ್ತು, ಅವರೆಲ್ಲ ನೀವೇನು ಮಾಡ್ಬೇಕಪ್ಪ ಅಂದರೆ ನಾನು ಹೇಳಿದ್ನಲ್ಲ, ಸೊ ಈ ಕೊಟ್ಟಂಥ ಕೆಳಗಿರ್ತಕ್ಕಂಥ ನಂಬರ್ಗಳಿಗೆ ಇವತ್ತೇ ಈಗಲೇ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆನ್ಲೈನ್ ತರಗತಿಗಳಿಗೆ ನೀವೇನು ಮಾಡಿರಿ, ಜಾಯ್ನ್ ಆಗಿರಿ. ಸೊ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ನವೋದಯ ನಿಮ್ಮ ಮನೇಲಿ ಕುಂತೇ ಪಾಸ್ ಆಗ್ಬೋದು. ಅಷ್ಟು ಸರಳವಾಗಿ ನಾವು ಕಲಿಸ್ಕೊಡ್ತೀವಿ. ಓಕೆನಾ? ಥ್ಯಾಂಕ್ ಯು.